ಶ್ರೀಪತಿರ್ಮಾನದೋ ನಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂ ಪರೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇತ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚಿತಂತೆ ಸ್ತೋತ್ರದಲ್ಲಿ ಭಗವಂತನನ್ನ ಅನನ್ಯವಾಗಿ ಪ್ರಾರ್ಥನೆಯನ್ನ ಮಾಡ್ತಾ, ಪ್ರಾರ್ಥನೆಯಲ್ಲಿ ಕೇವಲ ಪರಮಾತ್ಮನ ಚಿಂತನೆ ಮಾತ್ರ ಅಲ್ಲ, ನಮ್ಮ ದೋಷಗಳನ್ನು ಕೂಡ ಪರಮಾತ್ಮನ ಮುಂದೆ ಪರಿಪರಿಯಾಗಿ ಬೇಡ್ತಾ ಅವನನ್ನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವರು ತಿಳಿಸಿಕೊಡ್ತಾ, ಪಿತಾ ಮಾತಾ ಸುಹೃತ್ಬಂಧು ಭ್ರಾತ್ರ ಪುತ್ರಸ್ತ್ವಮೇವ ಮೇ ವಿದ್ಯಾ ಧನಂ ಚ ಕಾಮಶ್ಚ ನಾಣ್ಯತ್ ಕಿಂಚಿತ್ ತ್ವಯಾ ವಿನಾ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನ ನಾನು ಯಾಕೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಬೇರೆಯವರಿದ್ದಾರೆ, ಬೇಕಾಷ್ಟು ಜನ ಇದ್ದಾರೆ, ಅವರೆಲ್ಲರನ್ನೂ ಪ್ರಾರ್ಥನೆ ಮಾಡಬಹುದಿತ್ತಲ್ಲ. ಅಥವಾ ನನಗೆ ಬಂದಂತಹ ಸಮಸ್ಯೆಗಳನ್ನ ನಾನೇ ಹ್ಯಾಂಡ್ಲ್ ಮಾಡಿಕೊಂಡು ನಾನೇ ಆ ಸಮಸ್ಯೆಯಿಂದ ಬಿಡುಗಡೆ ಮಾಡಿಸ್ಕೊಳ್ಬೋದಾಗಿತ್ತಲ್ಲ. ಪರಮಾತ್ಮ ನಿನ್ನನ್ನ ಯಾಕೆ ಪ್ರಾರ್ಥನೆ ಮಾಡ್ತೇನೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ನಮಗೆ ಇರುವ ಸಮಸ್ಯೆ ಹೇಗಿದೆ ಅಂತಂದ್ರೆ, ಎಷ್ಟೇ ಏನೇ ಪ್ರಯತ್ನವನ್ನ ಮಾಡಿದರೂ ಕೂಡ ಈ ಸಮಸ್ಯೆಯಿಂದ ನಾವು ಹೊರಗೆ ಬರ್ಲಿಕ್ಕಾಗೋದಿಲ್ಲ. ಇದು ಹೇಗಿದೆ ಅಂದ್ರೆ ವಿಷಯಾರ್ಣವಮಗ್ನಮ್ಮ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ನಾವು ಎಲ್ಲಿ ಬಿದ್ದಿದ್ದೇವೆ ಅಂತಂದ್ರೆ ಸಮುದ್ರದಲ್ಲಿ ಬಿದ್ದಿದ್ದೇವೆ. ನಾವಂತೀವಿ ಯಾವ ಸಮುದ್ರದಲ್ಲಿದ್ದೇವೆ, ಎಲ್ಲಿದ್ದೇವೆ, ಚೆನ್ನಾಗಿದ್ದೇವಲ್ಲ, ಒಳ್ಳೆ ಮನೆಯಲ್ಲಿದ್ದೇವೆ, ಆರಾಮಾಗಿ ಕೂತ್ಕೊಂಡಿದ್ದೇವೆ ಅಂತ. ಆದರೆ ಬ್ರಹ್ಮದೇವರಂತರು ನೀರಿನ ಸಮುದ್ರದಲ್ಲಿ ಬಿದ್ದಿದ್ದರೆ, ಲವಣೋದಕದಲ್ಲಿ ನಾವು ಬಿದ್ದಿದ್ರೆ ಏನೋ ಮಾಡಿಕೊಂಡು ತಪ್ಪಿಸ್ಕೊಂಡು ಹೊರಗೆ ಬರಬಹುದಾಗಿತ್ತು. ಆದರೆ ನಾವು ಬಿದ್ದಂತಹ ಸಮುದ್ರ ಯಾವುದು ಅಂತಂದ್ರೆ ವಿಷಯಾರ್ಣವಂ ಅಂತ ಹೇಳ್ತಾರೆ. ವಿಷಯ ಅರ್ಣವ, ವಿಷಯಾರ್ಣವ ಅಂತ ಹೇಳ್ತಾರೆ. ಅರ್ಣವ ಅನ್ನೋ ಶಬ್ದಕ್ಕೆ ಸಮುದ್ರ ಅಂತ ಅರ್ಥ. ವಿಷಯಾರ್ಣವ ಅನ್ನೋ ಶಬ್ದಕ್ಕೆ ವಿಷಯವೆಂಬ ಸಮುದ್ರದಲ್ಲಿ ಮುಳುಗಿದ್ದೇವೆ. ಇದರಲ್ಲಿ ಬಿದ್ದರೆ ಇನ್ನೊಮ್ಮೆ ಏಳಲಿಕ್ಕೆ ಆಗೋದಿಲ್ಲ, ಅಂಥ ಕಠಿಣವಾದದ್ದು. ಇದರಲ್ಲಿ ಈಜುವುದಕ್ಕೆ ಆಗೋದಿಲ್ಲ, ಎದ್ದು ಬರೋದಕ್ಕೆ ಆಗೋದಿಲ್ಲ, ಅಂಥ ವಿಷಯಾರ್ಣವ ಸಮುದ್ರದಲ್ಲಿ ಬಿದ್ದಿದ್ದೇವೆ. ಎಷ್ಟು ಬೇಡಿದರೂ ಸಾಲತು, ಎಷ್ಟು ಅನುಭವಿಸಿದರೂ ಸಾಲತು, ಎಷ್ಟೇ ಏನೇ ಬೇಕು ಅಂತ ಅಪೇಕ್ಷೆ ಪಟ್ಟರೂ ಆ ಅಪೇಕ್ಷೆಗೆ ಕೊನೆನೇ ಇಲ್ಲ. ಅಂತಹ ಈ ವಿಷಯವೆಂಬ ಸಮುದ್ರದಲ್ಲಿ ಮುಳುಗೆ ಬೀಳ್ತಾ ಇದ್ದೇನೆ. ಇದರಿಂದ ನಾನು ಹೊರಗೆ ಬರಬೇಕಿದೆ. ಈ ಸಮುದ್ರದಿಂದ ನನ್ನನ್ನು ಪಾರು ಕಾಣಿಸುವಂತಹ ವ್ಯಕ್ತಿ ಯಾರು ಅಂತಂದ್ರೆ ಅದು ಕೇವಲ ಪರಮಾತ್ಮ ಮಾತ್ರ. ನೀನು ಕೈ ಹಿಡಿದು ಎತ್ತಿದರೆ ಮಾತ್ರ ನಾನು ಮೇಲೆ ಬರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನನ್ನನ್ನು ನಾನು ಈ ಸಮುದ್ರದಿಂದ ಹೊರಗೆ ಬರೋದಕ್ಕೆ, ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಿನ್ನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೇಗೆ ಪ್ರಾರ್ಥನೆಯನ್ನ ಮಾಡ್ತೀರಿ? ಬ್ರಹ್ಮದೇವರು ನಮಗೊಂದು ಅದ್ಭುತವಾಗಿ ಹೇಳ್ತಾರೆ.
ಭಗವಂತನನ್ನ ಯಾವ ದೃಷ್ಟಿಯಲ್ಲಿ ಬೇಕಾದರೂ ನೀವು ಚಿಂತನೆಯನ್ನ ಮಾಡಿ. ಅವನು ನಮಗೆ ತಂದೆಯೂ ಹೌದು, ತಾಯಿಯೂ ಹೌದು, ಅಷ್ಟೇ ಅಲ್ಲದೆ ಬಂಧುವೂ ಹೌದು. ಅಷ್ಟೇ ಅಲ್ಲದೆ ಮತ್ತಿನ್ನೇನು ಅಂತಂದ್ರೆ ನಮಗೆ ಸಹೋದರನೂ ಆಗ್ತಾನೆ, ಕೊನೆಗೆ ಪುತ್ರನೂ ಆಗ್ತಾನೆ, ಮಗನೂ ಆಗ್ತಾನೆ. ತಂದೆ ತಾಯಿಗಳು ಹೇಗೆ ನಮ್ಮ ಮೇಲೆ ಕರುಣೆಯನ್ನ ತೋರಿಸ್ತಾರೆ, ಆ ರೀತಿಯಾಗಿ ಕರುಣೆಯನ್ನ ತೋರಿಸುತ್ತಾ ನಿಜವಾದ ತಂದೆ ತಾಯಿಯಾಗಿ ನಮ್ಮನ್ನ ರಕ್ಷಣೆ ಮಾಡುವವನು ಯಾರು ಅಂತಂದ್ರೆ ಪರಮಾತ್ಮ ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಭಾಗವತ ಇದರ ಬಗ್ಗೆ ಒಂದು ಬೆಳಕನ್ನ ಕೊಡತ್ತೆ. ಭಗವಂತ ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನ ಎತ್ತಿ ಹಿಡಿದು ನಿಂತ. ಗೋವರ್ಧನ ಪರ್ವತವನ್ನ ಎತ್ತಿ ಹಿಡಿದು ಆ ಗೋಪಾಲಕರನ್ನೆಲ್ಲ ರಕ್ಷಣೆ ಮಾಡಿದ ಮೇಲೆ ಇಂದ್ರದೇವರು ಬರ್ತಾರೆ. ಬಂದು ಪರಮಾತ್ಮನ ಪಾದಕ್ಕೆ ಬಿದ್ದು ಪ್ರಾರ್ಥನೆಯನ್ನ ಮಾಡ್ತಾರಂತೆ. ನಾನು ಇಷ್ಟೆಲ್ಲ ಅಪರಾಧಗಳನ್ನ ಮಾಡಿತೆ, ನೀನ್ ನನಗೇನೂ ಮಾಡ್ಲಿಲ್ವಲ್ಲ, ಯಾಕೆ? ಪರಮಾತ್ಮ ಅಂದ, ನಾನು ಯಾಕೆ ನಿನಗೆ ಶಿಕ್ಷೆ ಕೊಡ್ಲಿಲ್ಲ ಅಂತಂದ್ರೆ, ಗೋವರ್ಧನ ಪರ್ವತವನ್ನು ಯಾಕೆ ಹಿಡ್ಕೊಂಡು ನಿಂತ್ಕೊಂಡೆ ಅಂತಂದ್ರೆ, ಬರೀ ಶಿಕ್ಷೆಯನ್ನ ಕೊಡೋದು ಮಾತ್ರ ನನ್ನ ಕೆಲಸ ಅಲ್ಲ. ಮತ್ತಿನ್ನೇನು ಅಂತಂದ್ರೆ, ನನ್ನ ಕೆಲಸ ಎಷ್ಟಿದೆ ಅಂತಂದ್ರೆ ಬೆಟ್ಟದಷ್ಟು ನನ್ನ ಕೆಲಸ ಇದೆ. ನಿನ್ನ ಕೆಲಸ ಆಗುವಂತೆ ಮಾಡುವುದು ನಾನೇನೆ. ಇಲ್ಲಿರುವಂತಹ ಎಲ್ಲ ಗೋಪಾಲಕರನ್ನ ಸಂರಕ್ಷಣೆ ಮಾಡುವವನು ನಾನೇನೆ. ಇವರೆಲ್ಲರ ಸಂರಕ್ಷಣೆ ಆಗಬೇಕಾಗಿತ್ತು, ಬರೀ ಶಿಕ್ಷೆ ಆದ್ರೆ ಏನೂ ಉಪಯೋಗಕ್ಕೆ ಬರ್ತಾ ಇರಲಿಲ್ಲ. ಹೀಗಾಗಿ ಇಂದ್ರದೇವರು ಗೋವಿಂದ ಅಂತನ್ನುವ ನಾಮದಿಂದ ಕೃಷ್ಣನ ಸ್ತೋತ್ರವನ್ನ ಮಾಡ್ತಾರೆ ಅಂತ ಭಾಗವತ ಹೇಳತ್ತೆ. ಹೀಗಾಗಿ ಭಗವಂತ ತಂದೆಯಾಗಿ ರಕ್ಷಣೆಯನ್ನ ಮಾಡ್ತಾನೆ. ಇಲ್ಲಿ ವ್ಯಾಖ್ಯಾನಕಾರರು ಒಂದು ವಿಶೇಷತೆಯನ್ನ ಬರೀತಾರೆ. ಸುಹೃತ್ ಬಂಧು ಭ್ರಾತ್ರ ಪುತ್ರ ಸ್ವಮೇವ ಮೇ ಅಂತ. ಬಂಧು ಅಂತ ದೇವರು ನಮಗ್ ಯಾವಾಗ ಬಂಧು ಆಗಿದ್ದಾನೆ ಅಂತ. ಅದಕ್ಕೆ ಒಂದು ಒಳ್ಳೆ ಅದ್ಭುತವಾದ ವಿಚಾರವನ್ನ ಬರೀತಾರೆ. ಬಂಧು ಅನ್ನೋ ಶಬ್ದಕ್ಕೆ ಉದ್ಧರೇ ತೈವ ಸಂಸಾರ ಜೀವಾತ್ಮಾನಂ ಪರಾತ್ಮನ ವಿಷ್ಣುರು ಬಂಧು ಸತಾಂ ನಿತ್ಯಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನಿಜವಾಗ್ಲೂ ಬಂಧು ಅಂದ್ರೆ ಯಾರು? ಅರ್ಜುನ ಶೋಕದಿಂದ ಬಹಳ ದುಃಖದಿಂದ ಇದ್ದಾಗ ಕೃಷ್ಣ ಹೇಳ್ತಾನೆ, ಅಲ್ಲಪ್ಪ, ಯಾರು ಬಂಧು ಅಂತನ್ನೋದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊ. ಯಾರು ಬಂಧು ಹೇಳು ನೀನೆ. ವಿಷ್ಣುರ್ಹಿ ಬಂಧು, ನಾನೇ ನಿನಗೆ ಬಂಧು. ಕೃಷ್ಣ ಅಂದ, ಯಾವಾಗ ನೀನು ಬಂಧು ಆದಿ ನನಗೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಬಂಧು ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ಸದಾಕಾಲ ನಮ್ಮ ಜೊತೆಗೆ ಇದ್ದು ಯಾರು ನಮ್ಮ ರಕ್ಷಣೆಯನ್ನ ಮಾಡ್ತಾರೆ, ಯಾರು ಸದಾಕಾಲ ನಮಗೆ ಕಷ್ಟದಲ್ಲಿ ನಮ್ಮ ಕೈ ಹಿಡಿತಾರೆ, ಇವರನ್ನ ಬಂಧು ಅಂತ ಕರೀತಾರೆ. ನೆನಪಿಲ್ವೇನು? ದ್ವಾಸುಪರ್ಣ ಸಯುಜ ಸಖಾಯ ಕೃಷ್ಣ ಹೇಳ್ತಾನೆ. ಯಾವಾಗ ಪ್ರಳಯ ಕಾಲದಲ್ಲಿ ಇನ್ಯಾರೂ ಇಲ್ಲ, ಇರೋದೇ ಇಬ್ರು ವ್ಯಕ್ತಿಗಳು, ಒಂದು ಜೀವ, ಇನ್ನೊಂದು ಯಾರು? ಪರಮಾತ್ಮ. ನಾನೇ ಇದ್ದೇನೆ ಜೀವನ ಜೊತೆಗೆ. ಅವತ್ತೂ ನಿನ್ನನ್ನು ರಕ್ಷಣೆ ಮಾಡಿದವನು ನಾನೇ. ನಿನ್ನ ಹಿಂದೆ ನಿಂತು ಸದಾ ಕಾಲ ರಕ್ಷಣೆ ಮಾಡುವವನು ನಾನೇ ಆಗಿದ್ದೇನೆ. ಹೀಗಾಗಿ ನಿಜವಾದ ಬಂಧು ಯಾರು ಅಂತಂದ್ರೆ ನಾನೇ ನಿಜವಾದ ಬಂಧು. ಪ್ರಳಯ ಕಾಲದಲ್ಲಿ ನಿನಗೆ ಯಾರಿದ್ರು? ಇಡೀ ಜಗತ್ತನ್ನ ಸೃಷ್ಟಿ ಮಾಡಬೇಕಾದ್ರೆ ಯಾರಿದ್ರು? ನೀನು ಬಹಳ ಕಷ್ಟಕರವಾದ ಸನ್ನಿವೇಶದಲ್ಲಿ ಬಿದ್ದಾಗ ಅವಾಗ ನಿನ್ನನ್ನು ರಕ್ಷಣೆ ಮಾಡೋದಕ್ಕೆ ಬರೋದು ಯಾರು? ನೀನೇ ಹೇಳು ಅಂತ ಅರ್ಜುನನನ್ನ ಕೃಷ್ಣ ಪ್ರಶ್ನೆಯನ್ನ ಕೇಳ್ತಾನಂತ. ಕಾಡಿನಲ್ಲಿ ಇದ್ದಾಗ, ಬೆಂಕಿಯ ಮಧ್ಯದಲ್ಲಿದ್ದಾಗ, ಶತ್ರುಗಳು ಇದ್ದಾಗ, ಈ ಎಲ್ಲ ಕಠಿಣವಾದ ಸಂದರ್ಭದಲ್ಲಿ ನಮ್ಮನ್ನ ಬಂಧು ರಕ್ಷಣೆ ಮಾಡುವಂತಹ ನಿಜವಾದ ಬಂಧು ಯಾರು ಅಂತಂದ್ರೆ ಅದು ಪರಮಾತ್ಮ ಮಾತ್ರ. ಹೀಗಾಗಿ ಬಂಧು ಅಂತ ಬ್ರಹ್ಮದೇವರು ಯಾಕೆ ಹೇಳಿದ್ರು ಅಂತಂದ್ರೆ, ನಾನು ಕಷ್ಟದಲ್ಲಿ ಇದ್ದಾಗ ರಕ್ಷಣೆ ಮಾಡಿದ ಏಕೈಕ ದೇವ ಯಾರು ಅಂತಂದ್ರೆ ಅದು ಪರಮಾತ್ಮ. ಹೀಗಾಗಿ ನೀನೇ ಬಂಧು. ಬ್ರಹ್ಮದೇವರಿಗಿದು ಯಾವ್ದು ಎಕ್ಸ್ಪೀರಿಯನ್ಸ್ ಯಾವಾಗ ಆಯಿತು? ಬ್ರಹ್ಮದೇವರು ಭಗವಂತನ ನಾಭಿ ಕಮಲದಲ್ಲಿ ಅವರು ಉದ್ಭವರಾದ್ರಂತೆ. ಹುಟ್ಟಿದಾಗ ಅವರ ಕಣ್ಣು ತೆಗೆದು ನೋಡ್ತಾರೆ, ಚತುರ್ಮುಖ ಬ್ರಹ್ಮದೇವರು ಎಲ್ಲ ಕಡೆಗೆ ಅಂಧಕಾರ ವ್ಯಾಪಿಸಿಕೊಂಡ್ಬಿಟ್ಟಿದೆ, ಎಲ್ಲೂ ಬೆಳಕಿಲ್ಲ.
ಯಾವ ವ್ಯಕ್ತಿಗಳೂ ಇಲ್ಲ. ನಮಗೊಂದು 10 ನಿಮಿಷ ಯಾವ ವ್ಯಕ್ತಿ ಇಲ್ದೆ ಒಬ್ಬರೇ ಕೂತ್ಕೊಳ್ಳಿ ಅಂತಂದ್ರೆ ಹೆದರಿಕೆ ಆಗಿಬಿಡುತ್ತೆ. ಅಂಥದ್ದು ಪ್ರಳಯ ಕಾಲದ ಕೊನೆಗೆ ಏನು ಅಂತಂದ್ರೆ, ಕಮಲದಲ್ಲಿ ಆ ಅಂಧಕಾರದ ಮಧ್ಯದಲ್ಲಿ ಬ್ರಹ್ಮದೇವರು ಇದ್ದಾಗ ಬಹಳ ಅವರೇನು ಅಂತಂದ್ರೆ ಗಾಬರಿಯಾಗಿ ಚೀರುವುದಕ್ಕೆ ಆರಂಭವನ್ನ ಮಾಡ್ತಾರೆ ಬ್ರಹ್ಮದೇವರು. ಯಾರೂ ಕಾಣಿಸ್ತಿಲ್ಲ, ಏನಿದು? ಅವಾಗೇನು ಅಂತಂದ್ರೆ ಆ ಕಮಲದ ಮಧ್ಯದಲ್ಲೇನು ಅಂತಾರೆ ಒಂದು ಸಣ್ಣ ಬೆಳಕು ಕಾಣಿಸ್ತಂತೆ. ಆ ಬೆಳಕನ್ನೇ ನೋಡ್ತಾ ಇದ್ದಾರೆ ಬ್ರಹ್ಮದೇವರು. ಹಿರಣ್ಯಗರ್ಭ ನಾಮಕನಾದ ಪರಮಾತ್ಮ ಏನು ಅಂತಂದ್ರೆ ಅವಾಗ ಬ್ರಹ್ಮದೇವರಿಗೆ ಕಂಡುಬಿಟ್ಟು ಆ ಬ್ರಹ್ಮದೇವರಿಗೆ ಸಮಗ್ರವಾದ ವೇದಗಳನ್ನ ಪರಮಾತ್ಮ ಕೊಟ್ಟ ಅಂತ ಭಾಗವತ ನಮಗೆ ತಿಳಿಸಿಕೊಡತ್ತೆ. ಅಂದರೆ ಯಾವಾಗ ಕಷ್ಟದಲ್ಲಿ ಇದ್ದಾಗ ಎಲ್ಲ ಆಮೇಲೆ ಸೃಷ್ಟಿ ಆಯಿತು, ಕೋಟಿಗಟ್ಲೆ ಜೀವರಾಶಿಗಳು ಬಂತು, ಎಲ್ಲರೂ ಬಂದ್ರು. ಅದಕ್ಕಿಂತಲೂ ಮೊದಲು ಬ್ರಹ್ಮದೇವರ ಜೊತೆಗೆ ಇದ್ದದ್ದು ಯಾರು ಅಂತಂದ್ರೆ ಪರಬ್ರಹ್ಮನಾದ ಪರಮಾತ್ಮನನ್ನ ಜೊತೆಗಿತ್ತ. ಹೀಗಾಗಿ ನನಗೆ ನಿಜವಾದ ಬಂಧು ಯಾರು ಅಂತಂದ್ರೆ ಅದು ಭಗವಂತ ಮಾತ್ರ ಅಂತ ಹೇಳಿ, ನಿಜವಾಗ್ಲೂ ಬಂಧು ಯಾರು ಅಂದ್ರೆ ಪರಮಾತ್ಮ ಅಂತ ಬ್ರಹ್ಮದೇವರು ತಿಳಿಸಿಕೊಡ್ತಾರೆ. ಬರೀ ಬರೀ ಬಂಧು ಅಷ್ಟೇ ಅಲ್ಲ, ಭ್ರಾತ್ರ ಪುತ್ರ ಸ್ವಮೇವಮಿ, ನನಗೆ ಸಹೋದರ ಯಾರು? ಸಹೋದರ ಯಾರು ಅಂತಾರೆ ಪರಮಾತ್ಮನೇ ಸಹೋದರ. ಭ್ರಾತ್ರ ಏಕಸ್ಮಿನ್ ದೇಹೇ ನಿವಾಸಾತ್ ದೇಹೇತು ಏಕಸ್ಮಿನ್ ಗರ್ಭವತ ವಾಸತಶ್ಚ ಭ್ರಾತ್ರ ಅಸ್ಯ ಜೀವ ಪರಮಸ್ಯ ನಿತ್ಯಂ ಅಂತ ಋಗ್ಭಾಷ್ಯ ನಮಗೆ ತಿಳಿಸಿಕೊಡುತ್ತೆ. ಅಣ್ಣ ತಮ್ಮ ಸಹೋದರ ಅಂದ್ರೆ ಯಾರು? ನಾವು ಅನೇಕ ಜನರನ್ನ ಅಣ್ಣ ತಮ್ಮ ಸಹೋದರ ಅನ್ಕೊಂಡು ಬಹಳ ಅಭಿಮಾನವನ್ನ ಮಾಡ್ತೇವೆ. ಅಭಿಮಾನ ಇರಬೇಕು, ಬಂಧು ಇರಬೇಕು, ಎಲ್ಲವೂ ಸರಿ. ಆ ಅಭಿಮಾನ ಅತಿರೇಕ ಆಗಕ್ಕೆ ಹೋಗಬಾರ್ದಂತೆ. ಹಾಗಾದ್ರೆ ನಿಜವಾದ ನಮಗೆ ಅಣ್ಣ ಯಾರು, ಸಹೋದರ ಯಾರು ಅಂತಂದ್ರೆ ಪರಮಾತ್ಮ ಅಂತ ಹೇಳುತ್ತೆ ಋಗ್ಭಾಷ್ಯ. ಯಾಕೆ ಅಂದ್ರೆ ಸಹೋದರ, ಉದರ ಅಂತಂದ್ರೆ ಹೊಟ್ಟೆ ಅಂತ ಅರ್ಥ. ಸಹೋದರ, ನಾವು ಹೊಟ್ಟೆಯಲ್ಲಿದ್ದಾಗ ಗರ್ಭವಾಸವನ್ನ ಮಾಡಬೇಕಾದರೆ ಆ ಗರ್ಭದಲ್ಲಿ ಇತ್ತು ನಮ್ಮನ್ನ ರಕ್ಷಣೆ ಮಾಡುವವನು ಯಾರು ಅಂತಂದ್ರೆ ಪರಮಾತ್ಮನೇ ರಕ್ಷಣೆ ಮಾಡ್ತಾನೆ. ಭಗವಂತ ಹೇಳ್ತಾನೆ ಸರಕ್ಷತಿ ತೇವ ವಿಶ್ವಾಸ, ಗರ್ಭದಲ್ಲಿದ್ದಾಗಲೂ ನಮ್ಮನ್ನ ರಕ್ಷಣೆ ಮಾಡಿದವನು ಯಾರು ಅಂತಂದ್ರೆ ಪರಮಾತ್ಮ. ಗರ್ಭದಲ್ಲಿದ್ದಾಗಲೇ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ ಅಂತಂದ್ರೆ ಇನ್ನು ಹೊರಗೆ ರಕ್ಷಣೆ ಮಾಡೋದಿಲ್ಲ ಅಂತ ಅನ್ನೋದ್ರೊಳಗೇನು? ಭಗವಂತ ರಕ್ಷಣೆ ಮಾಡ್ತಾನೆ, ನಮ್ಮ ಜೊತೆಗೆ ಉದರದಲ್ಲಿದ್ದು ರಕ್ಷಣೆ ಮಾಡ್ತಾನೆ ಅಂತಾದದ್ದರಿಂದ ನಮಗೆ ನಿಜವಾಗಲೂ ಸಹೋದರ ಯಾರು ಅಂತಂದ್ರೆ ಅದು ಪರಮಾತ್ಮ ಅಂತ ಬ್ರಹ್ಮದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ವಿಚಾರವನ್ನ ಹೇಳ್ತಾರೆ. ಈ ಭ್ರಾತೃ ಅನ್ನೋ ಶಬ್ದಕ್ಕೆ ಏನರ್ಥ ಅಂತಂದ್ರೆ ಸಹೋದರ ಅಂತ ಅರ್ಥ. ಇದು ಸಾಮಾನ್ಯಕಾರವಾದ ಒಂದು ಅರ್ಥ. ಸಹೋದರ ಅಂತನೋನೇನು ಅಂದ್ರೆ ಭ್ರಾತೃವಿನ ಕರ್ತವ್ಯ ಏನು ಅಂತ. ಬರೀ ಜೊತೆಗೆ ಹುಟ್ಟಿದ ತಕ್ಷಣ ಅಣ್ಣ ತಮ್ಮ ಅಂತ ಅಷ್ಟೇ ಅಲ್ಲ, ಮತ್ತಿನ್ನೇನು ಅಂತಂದ್ರೆ ತಮ್ಮ ಕಷ್ಟದಲ್ಲಿದ್ದಾಗ ತಮ್ಮನಿಗೆ ಹೆಗಲಾಗಿ ತಂದೆಯಂತೆ ಅಣ್ಣ ಇರಬೇಕಂತೆ. ಅಣ್ಣನಿಗೆ ತಮ್ಮ ಏನು ಅಂತಂದ್ರೆ ಅವನು ಕೂಡ ಏನು ಅಂತಂದ್ರೆ ಮಗನಂತೆ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದ್ರೆ ಜೀವನಿಗೆ ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ ಜೀವಾತ್ಮನಿಗೆ ಪರಮಾತ್ಮ ಜೊತೆ ಜೊತೆಯಾಗಿ ಇದ್ದಾನ. ಅವನು ನಮಗೆ ಬಿಂಬನಾಗ್ತಾನೆ, ಅವನು ನಮಗೆ ಪ್ರತಿಬಿಂಬನಾಗ್ತಾನೆ, ನಾವು ಅವನಿಗೆ ಬಿಂಬರಾಗ್ತೇವೆ. ಈ ಬಿಂಬ ಪ್ರತಿಬಿಂಬ ಭಾವ ಅಂತನ್ನೋದು ಜೀವ ಮತ್ತೆ ಪರಮಾತ್ಮನಿಗೆ ಜೊತೆ ಜೊತೆಯಾಗಿಯೇ ಇದೆ. ಇದು ಅಂದ್ರೆ ಅರ್ಥ ಏನು ಅಂತಂದ್ರೆ ಭಗವಂತ ಸದಾಕಾಲ ನಮ್ಮ ಜೊತೆಗೆ ಇದ್ದು ನಮ್ಮ ಕೈ ಹಿಡಿದು ನಡೆಸಿದ್ದರಿಂದ ಅವನನ್ನು ಏನ್ ಕರೀತಾರೆ ಅಂತಂದ್ರೆ ಸಹೋದರ, ಭ್ರಾತೃ ಅಂತ ಕರೀತಾರ. ರಾಮಾಯಣದಲ್ಲಿ ಒಂದು ವಿಚಾರ ಬರುತ್ತಂತೆ. ಲಕ್ಷ್ಮಣನನ್ನ ರಾಮಚಂದ್ರ ಕೇಳ್ತಾನೆ, ನಾನು ಕಾಡಿಗೆ ಬಂದ್ರೆ ನೀನ್ ಯಾಕೆ ಕಾಡಿಗೆ ಬಂದಿ? ನಿನಗ್ಯಾಕಪ್ಪ, ನಿನಗೇನ್ ಸಮಸ್ಯೆ ಇತ್ತು? ಇಲ್ಲ, ಲಕ್ಷ್ಮಣ ಹೇಳ್ತಾನೆ, ನಾನು ಯಾಕೆ ಕಾಡಿಗೆ ಬಂದೆ ಅಂತಂದ್ರೆ ಅಣ್ಣನಾದಂತಹ ನೀನು ಕಾಡಿಗೆ ಹೋಗಬೇಕಾದ್ರೆ ತಮ್ಮ ರಾಜ್ಯದಲ್ಲಿ ಕೂಡೋದು ಕ್ಷೇಮ ಅಲ್ಲ.
ಯಾಕೆ ಅಂದ್ರೆ ತಮ್ಮ ಹೇಗಿರಬೇಕು ಅಂತಂದ್ರೆ ಮಗನಂತೆ ಇರಬೇಕಂತ. ಹೀಗಾಗಿ ನೀನು ಕಾಡಿಗೆ ಹೊರಟ ಮೇಲೆ ನಾನು ಕಾಡಿಗೆ ಬರಬೇಕು ಅಂತ ನಿನ್ನ ಜೊತೆಗೆ ಬರ್ತೇನೆ ಅಂತ ಹೇಳಿ ಲಕ್ಷ್ಮಣ ಏನ್ ಮಾಡ್ದ ಅಂತಂದ್ರೆ ರಾಮನ ಜೊತೆಗೆ ಕಾಡಿಗೆ ಬಂದ ಅಂತ ರಾಮಾಯಣ ಹೇಳತ್ತೆ. ಅಂದ್ರೆ ಜೊತೆ ಜೊತೆ ಅಂತ ಅನ್ನೋದೇನಿದೆಯಲ್ಲ ಇದು ಭ್ರಾತೃತ್ವದ ಒಂದು ವಿಚಾರ ಅಂತ ಹೇಳ್ತಾರೆ. ಹೀಗಾಗಿ ನಾವು ಎಷ್ಟೋ ಬಾರಿ ಕೇಳ್ತೀವಿ, ಯಾರೋ ಜೊತೆ ಜೊತೆಗೆ ತುಂಬಾ ಇದ್ರು ಅಂದ್ರೆ ಏನ್ ಅಣ್ಣ ತಮ್ಮಂದ್ರ ನೀವು ಅಂತ ಕೇಳ್ತೀವಿ. ಅಂದ್ರೆ ನಮ್ಮ ಜೊತೆಗೆ ಸದಾಕಾಲ ಇರುವಂತಹ ದೇವ ಯಾರು ಅಂತಂದ್ರೆ ಅದು ಪರಮಾತ್ಮ. ಹೀಗಾಗಿ ಅವನನ್ನ ಭ್ರಾತ್ರ ಅಂತ ಕರೀತಾರೆ ಅಂತ ನಮಗೆ ಈ ಒಂದು ವಿಚಾರದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ ಪುತ್ರಸ್ತ್ವಮೇವ ಮೇ ಅಂತ ಭಗವಂತ ನಮಗೇನು ಅಂತಂದ್ರೆ ಮಗನಾಗಿ ಇದ್ದಾನೆ ಅಂತ. ಮಗನೂ ಹೌದು ದೇವರು. ಮಗ ಹೇಗಾದ ಅಂತ, ಈ ಪುತ್ರ ಶಬ್ದಕ್ಕೇನರ್ಥ ಅಂತಂದ್ರೆ ಹುಟ್ಟಿದವನು ಅಂತ ಅರ್ಥ ಅಲ್ಲ. ಮತ್ತಿನ್ನೇನು ಅಂತಂದ್ರೆ ನಮಗೆ ಸದ್ಗತಿಯನ್ನ ಕೊಟ್ಟವನು ಅಂತ ಯಾರಿರ್ತಾರೆ ಅವರನ್ನ ಮಗ ಅಂತ ಕರೀತಾರ. ಧರ್ಮಶಾಸ್ತ್ರ ಒಂದು ವಿಚಾರ ಹೇಳತ್ತೆ, ನಮ್ಮ ಎಲ್ಲ ಆಸ್ತಿಗಳನ್ನ ನಾವು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬೇಕು ಅಂತಂದ್ರೆ ಯಾರು ನಮಗೆ ಮಕ್ಕಳಾಗಿದ್ದಾರೆ ಅವರಿಗೆ ಮೊದಲು ಕೊಡಬೇಕು. ಹಾಗಾದ್ರೆ ಮಕ್ಕಳಿಗೆ ಮೊದಲು ಕೊಡಬೇಕು ಅಂದ್ರೆ ಏನರ್ಥ ಅಂತಂದ್ರೆ ಯಾರು ನಮಗೆ ಸದ್ಗತಿಯನ್ನ ಕೊಡ್ತಾ ಇದ್ದಾರೆ, ನಮ್ಮ ಅನಂತರದ ಕ್ರಿಯೆಗಳನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅವರು ಏನು ಅಂತಾರೆ ನಿಜವಾಗ್ಲೂ ಪುತ್ರರಾಗ್ತಾರೆ. ಅವರಿಗೆ ನಾವು ಏನು ಅಂತಂದ್ರೆ ನಮ್ಮ ಆಸ್ತಿಯ ಭಾಗ ಅವರಿಗೆ ಸೇರಬೇಕು ಅಂತ ಹೇಳುತ್ತೆ. ನಾವು ಪ್ರತಿಯೊಂದಂತನ್ನು ದೇವರಿಗೆ ಸಮರ್ಪಣೆ ಮಾಡು ಅಂತ ಹೇಳ್ತಾರೆ. ದೇವರಿಗೆ ಯಾಕೆ ಸಮರ್ಪಣೆ ಮಾಡಬೇಕು ಅಂತಂದ್ರೆ ಭಗವಂತ ಒಬ್ಬ ದೇವ ಹೌದು, ದೇವನಲ್ಲದೆ ಮತ್ತೊಂದು ಅಂಶ ಏನು ಅಂದ್ರೆ ಪರಮಾತ್ಮ ನಮ್ಮ ಜೀವನದ ಉದ್ದಕ್ಕೂ ಏನು ಅಂತಂದ್ರೆ ನಮ್ಮ ಕೈ ಹಿಡಿದು ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ಹೀಗಾಗಿ ನಮ್ಮ ಎಲ್ಲ ವಸ್ತುಗಳಿಗೆ ಜವಾಬ್ದಾರ ಯಾರು ಅಂದ್ರೆ ಪರಮಾತ್ಮ. ಹೀಗಾಗಿ ಸಮಸ್ತವನ್ನು ನಾವು ಯಾರಿಗೆ ಸಮರ್ಪಣೆ ಮಾಡಬೇಕು ಅಂತಂದ್ರೆ ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡಬೇಕು. ಹೀಗಾಗಿ ಅವನು ಪುತ್ರ ಅಂತ ಹೇಳಿ ಬ್ರಹ್ಮದೇವರು ಇಷ್ಟು ಪ್ರಾರ್ಥನೆ ಮಾಡ್ತಾ ಕೊನೆಗೆ ಒಂದು ವಾಕ್ಯವನ್ನ ಹೇಳ್ತಾರೆ, ವಿದ್ಯಾ ಧನಂಚ ಕಾಮಶ್ಚ ನಾಣ್ಯತ್ ಕಿಂಚಿತ್ ತ್ವಯಾ ವಿನಾ. ಮನುಷ್ಯ ಯೋಚನೆ ಮಾಡ್ತಾನೆ, ಕಾಮ ಅಂತಂದ್ರೆ ಯೋಚನೆ ಅಂತ ಅರ್ಥ. ಈ ಯೋಚನೆಯನ್ನ ನಮಗೆ ಕೊಟ್ಟವನು ಯಾರು? ತ್ವಯಾ ವಿನ, ನೀನಿಲ್ಲದೆ ನನಗಿನ್ಯಾವ ಯೋಚನೆನೂ ಬರಲಿಕ್ಕೆ ಸಾಧ್ಯವೇ. ಭಗವಂತ ನಮಗೆ ಬುದ್ಧಿ ಕೊಟ್ಟು ಯೋಚಿಸುವಂತಹ ಶಕ್ತಿಯನ್ನ ಕೊಟ್ರೆ ಮಾತ್ರ ನಾನು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸ ಏವೈಕೋ ಜನಾರ್ದನಃ. ಜ್ಞಾನ ಇರಬಹುದು, ಬುದ್ಧಿ ಇರಬಹುದು, ಐಶ್ವರ್ಯ ಇರಬಹುದು, ಪ್ರತಿ ಒಂದೊಂದು ವಸ್ತುಗಳನ್ನು ಕೂಡ ಯಾರು ಕೊಡಬೇಕು? ದೇವರು ಕೊಟ್ರೆ ಮಾತ್ರ ಉಂಟು, ಇಲ್ಲಾಂದ್ರೆ ಏನು ಇಲ್ಲ. ವಿದ್ಯಾ ಧನಂಚ ಕಾಮಶ್ಚ, ಬ್ರಹ್ಮದೇವರು ಮನುಷ್ಯನಿಗೆ ಬುದ್ಧಿ, ವಿದ್ಯೆ, ಸಂಪತ್ತು, ಆಸ್ತಿ, ಅಂತಸ್ಸು ಇದೆಲ್ಲವೂ ಏನು ಅಂತಂದ್ರೆ ಇದು ಯಾವುದು ನಮ್ಮ ಪ್ರಯತ್ನದಿಂದ ಸಿಗುವಂಥದ್ದಲ್ಲ. ಪ್ರಯತ್ನದ ಜೊತೆಗೆ ಭಗವಂತನ ಅನುಗ್ರಹದಿಂದ ಮಾತ್ರ ಸಿಗೋದು. ದೇವರು ನಮಗೆ ಅನುಗ್ರಹವನ್ನ ಮಾಡಿದ ಅಂದ್ರೆ ಮಾತ್ರ ಸಿಗತ್ತೆ. ಬ್ರಹ್ಮದೇವರು ಇಷ್ಟೆಲ್ಲ ಹೇಳಬೇಕಾದ್ರೆ ಮೊದಲು ಹೇಳಿರುವ ಶಬ್ದ ಯಾವುದು ಅಂತಂದ್ರೆ ವಿದ್ಯಾ ಅಂತ ಶಬ್ದ ಇಟ್ಟು, ಆಮೇಲೆ ಏನು ಅಂತಾರೆ ಧನಂ ಕಾಮಶ್ಚ ಅಂತ ಶಬ್ದವನ್ನ ಇಟ್ಟು. ಮನುಷ್ಯ ಪ್ರಯತ್ನವನ್ನ ಮಾಡಿದ್ರೆ ಏನ್ ಸಿಗಬಹುದು ಅಂತಂದ್ರೆ ಧನ ಸಿಗಬಹುದು, ಅವನು ಏನ್ ಬೇಕಾದ್ರೂ ಇಚ್ಛೆಯನ್ನ ಮಾಡಬಹುದು, ಅಪೇಕ್ಷೆಯನ್ನ ಪಡಬಹುದು. ಆದರೆ ವಿದ್ಯೆ ಅಂತ ಅನ್ನೋದಿದೆಯಲ್ಲ, ತತ್ವಜ್ಞಾನ ಅಂತ ಅನ್ನೋದಿದೆಯಲ್ಲ, ಈ ತತ್ವಜ್ಞಾನವನ್ನ ನಾವು ಎಷ್ಟೇ ಅಪೇಕ್ಷೆ ಮಾಡಿದ್ರೂ ಸಿಗೋದಿಲ್ಲ, ಎಷ್ಟೇ ಪ್ರಯತ್ನ ಮಾಡಿದರೂ ಸಿಗೋದಿಲ್ಲ. ತತ್ವಜ್ಞಾನವನ್ನ ಯಾರು ಕೊಡಬೇಕು ಅಂತಂದ್ರೆ ಭಗವಂತನೇ ಕೊಡಬೇಕದೆ. ಅದಕ್ಕೆ ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧೆಯಲ್ಲಿ ಹೇಳ್ತಾರೆ, ಜ್ಞಾನ ಅಂತ ಅನ್ನೋದು ಎಷ್ಟು ಮಹತ್ವ ಇದು. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ, ಪವಿತ್ರ ಮಿಹ ವಿದ್ಯತೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅತ್ಯಂತ ಪವಿತ್ರವಾದದ್ದು ಯಾವುದು ಅಂತಂದ್ರೆ ತತ್ವಜ್ಞಾನ. ಈ ತತ್ವಜ್ಞಾನ ಅಂತ ಅನ್ನೋದು ಹೇಗೆ ಸಿಗತ್ತೆ ಅಂತಂದ್ರೆ ಕೇವಲ ಭಗವತ ಅನುಗ್ರಹದಿಂದ ಮಾತ್ರ ಸಿಗೋದಷ್ಟೇ ಹೊರತು ಇನ್ಯಾವುದರಿಂದಲೂ ಸಿಗೋದಿಲ್ಲ ಅಂತ ಭಗವಂತ ಹೇಳ್ತಾರೆ. ಹೀಗಾಗಿ ಬ್ರಹ್ಮದೇವರು ಹೇಳಿದ್ರು ವಿದ್ಯಾ ಧನಂಚ ಕಾಮಶ್ಚ ಅಂತ ಹೇಳಿದ್ರು.
ಭಗವಂತ ನೀನಿಲ್ಲದೆ, ನಿನ್ನ ಅನುಗ್ರಹವಿಲ್ಲದೆ ನನಗೇನೂ ಸಿಗೋದಿಲ್ಲ, ಅದಕ್ಕೋಸ್ಕರ ನಾನು ನಿನ್ನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಮುಂದೆ 7ನೇ ಶ್ಲೋಕದಲ್ಲೂ ಕೂಡ ಅನೇಕ ಪ್ರಾರ್ಥನೆಗಳನ್ನ ಮಾಡ್ತಾರೆ. ಯತ್ರ ಕುತ್ರ ಕುಲೇ ವಾಸೋ ಯೇಷು ಕೇಶು ಭವೋಸ್ತು ಮೇ ತವ ದಾಸ್ಯೈಕ ಭಾವೇ ಸ್ಯಾತ್ ಸದಾ ಸರ್ವತ್ರ ಮೇ ರತಿಹಿ. ಬ್ರಹ್ಮದೇವರು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ. ಯತ್ರ ಕುತ್ರ ಕುಲೇ ವಾಸಃ ಅಂತ, ನಾವು ಎಲ್ಲಿ ಬೇಕಾದ್ರೂ ವಾಸವನ್ನ ಮಾಡಬಹುದು, ಯಾವ ಕುಲದಲ್ಲಿ ಬೇಕಾದ್ರೂ ನನ್ನನ್ನ ಹುಟ್ಟಿಸು. ನೋಡಿ, ಪ್ರಾರ್ಥನೆ ಮಾಡಲಿಲ್ಲ ಬ್ರಹ್ಮದೇವರು, ನನ್ನನ್ನ ಇಂತಹ ಕುಲದಲ್ಲೇ ಹುಟ್ಟಿಸು ಅಂತ ದೇವರನ್ನ ಪ್ರಾರ್ಥನೆ ಮಾಡಲಿಲ್ಲ. ಸ್ವಾಮಿ, ನನಗೆ ಯಾವ ಕುಲದಲ್ಲಿ ಬೇಕಾದ್ರೂ ಹುಟ್ಟಿಸು, ನಿನಗೆ ಮನುಷ್ಯನಾಗಿ ಬೇಕಾದ್ರೂ ಹುಟ್ಟಿಸು, ಪಶು ಪ್ರಾಣಿ ಪಕ್ಷಿಗಳು ಎಲ್ಲಿ ಬೇಕಾದ್ರೂ ಹುಟ್ಟಿಸು, ಯಾವ ವಿಷಮ ಸ್ಥಾನದಲ್ಲಿ ಬೇಕಾದ್ರೂ ಹುಟ್ಟಿಸು, ನನ್ನನ್ನ ಎಲ್ಲಿ ಹುಟ್ಟಿಸು ಅಂತ ನಾನು ಕೇಳ್ತಾ ಇಲ್ಲ. ಆದ್ರೆ ಕೇಳೋದು ಒಂದೇ ಒಂದು ವಿಚಾರ, ಯಾವುದು ಅಂತಂದ್ರೆ ಯೇಷು ಕೇಶು ಭವೋಸ್ತು ಮೇ ತವ ದಾಸ್ಯೈಕ ಭಾವೇ ಸ್ಯಾತ್. ಯಾವುದೇ ಪ್ರದೇಶದಲ್ಲಿ ಎಲ್ಲೇ ಬೇಕಾದ್ರೂ ಹುಟ್ಟಲಿ, ಆದ್ರೆ ನನಗೊಂದೇ ಒಂದು ಭಾವನೆಯನ್ನ ನೀನು ಕೊಡು. ಏನು ಭಾವನೆ ಕೊಡು ಅಂತಂದ್ರೆ ತವ ದಾಸ್ಯೈಕ ಭಾವ, ಸದಾ ಕಾಲ ನಾನು ಭಗವಂತನ ದಾಸ ಅಂತನ್ನುವ ಭಾವನೆಯನ್ನ ಮಾತ್ರ ಕೊಡು, ಇನ್ನೇನು ಬೇಡ. ನನಗೆ ಅಧಿಕಾರದಲ್ಲಿರಲಿ, ಅಧಿಕಾರ ಇಲ್ಲದೆ ಇರಲಿ, ಅಥವಾ ದರಿದ್ರನಾಗಿ ಹುಟ್ಟಿರಲಿ, ಅಥವಾ ಇನ್ನೇನು ಅಂತಂದ್ರೆ ಬಹಳ ಕಷ್ಟವನ್ನ ನೀನು ಇರುವಂತಹ ಪರಿಸ್ಥಿತಿಯನ್ನು ಬೇಕಾದರೂ ಕೊಡು, ಆದರೆ ನನ್ನ ಬುದ್ಧಿಗೆ ಒಂದೇ ಒಂದು ಅಂಶವನ್ನು ಕೊಡು, ನಿನ್ನ ದಾಸ. ಯಾರ ಮುಂದೆ ಬೇಕಾದ್ರೂ ನಾನು ಹೋಗಲಿ, ನಾನು ಭಗವಂತನ ದಾಸ ಅಂತನ್ನುವ ಹೇಳಿಕೊಳ್ಳುವಂತಹ ಒಂದು ಭಾವನೆ ಇದೆಯಲ್ಲ, ಸ್ಮರಣೆ ಇದೆಯಲ್ಲ, ನೆನಪಿದೆಯಲ್ಲ, ಇದನ್ನ ಮಾತ್ರ ನನಗೆಂದೂ ಮರೆಸಬೇಡ. ಭಾಗವತ ಹೇಳತ್ತೆ, ಮನುಷ್ಯನಿಗೆ ಯಾವ ಥರದ ಭಾವನೆ ಬೇಕಾದ್ರೂ ಇರತ್ತೆ, ಆದರೆ ಒಂದು ಭಾವನೆ ಏನಿದೆ ಇದು ಮರಿತಾ ಹೋಗಬಿಡತ್ತಂತೆ. ನಾನು ಹರಿದಾಸ ಅನ್ನುವ ಶಬ್ದ ಏನಿದೆಯಲ್ಲ, ಈ ಭಾವನೆ ಇದೆಯಲ್ಲ, ಈ ಭಾವನೆಯನ್ನ ನಾವು ಮರೆತೇ ಹೋಗಬಿಡ್ತೇವೆ. ಯಾವ ದುರ್ವಾಸ ಮಹರ್ಷಿಗಳು ಅಂಬರೀಷ ಮಹಾರಾಜನ ಹತ್ರಕ್ಕೆ ಬಂದಾಗ ಇವರು ಭಗವದ್ಭಕ್ತ ಹರಿದಾಸ, ನಾನೂ ಹರಿಭಕ್ತ ಅಂತನ್ನುವ ವಿಚಾರವನ್ನೇ ಮರೆತು ಅಂಬರೀಷನಿಗೆ ತೊಂದರೆ ಕೊಡಬೇಕು ಅಂತ ಅವರು ಬರ್ತಾರಂತೆ. ಅಂದ್ರೆ ಭಗವಂತನ ದಾಸ ಅನ್ನುವ ಶಬ್ದ ಏನಿದೆಯಲ್ಲ, ಇದು ಹೇಗಿದೆ ಅಂತಂದ್ರೆ ಬಹಳ ದೇವರು ಒಳ್ಳೆ ಅಧಿಕಾರವನ್ನ ಕೊಟ್ಬಿಟ್ಟ ಅಂದ್ರೆ ಅವಾಗ್ಲೂ ಮರೆತು ಹೋಗ್ಬಿಡ್ತೇವೆ. ಇನ್ನೇನೂ ದೇವರು ಕೊಡ್ಲಿಲ್ಲ, ಬಹಳ ಕಷ್ಟವನ್ನ ಕೊಟ್ರು ಅವಾಗ್ಲೂ ಮರೆತು ಹೋಗ್ಬಿಡ್ತೇವೆ. ಮನುಷ್ಯ ಭಗವಂತನ ದಾಸ ಅನ್ನೋದೇನಿದೆಯಲ್ಲ, ಇದನ್ನು ಮರೆತು ಹೋಗ್ಬಿಡ್ತಾನೆ. ಆದರೆ ದೇವರು ನಮ್ಮನ್ನು ಯಾವಾಗ ರಕ್ಷಣೆ ಮಾಡ್ತಾನೆ ಅಂತಂದ್ರೆ ನಾವು ಭಗವಂತನ ದಾಸರು ಅಂತ ಆಗಿದ್ರೆ ಮಾತ್ರ ದೇವರು ಅನುಗ್ರಹವನ್ನ ಮಾಡ್ತಾನೆ. ನಾವು ಶ್ಯಾಮಸುಂದರ ದಾಸರ ಚರಿತ್ರೆಯಲ್ಲಿ ಒಂದು ಕಥೆಯನ್ನ ಕೇಳ್ತೇವೆ. ಅವರು ಶ್ರೀರಂಗಪಟ್ಟಣಕ್ಕೆ ಅಂತ ದರ್ಶನಕ್ಕೆ ಅಂತ ಹೋಗಿದ್ರಂತೆ. ಹೋದಾಗ ಅಲ್ಲಿಯ ಪರಿಚಾರಕರಿಗೆ, ಅಲ್ಲಿ ಆಡಳಿತಾಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೆದರಂತೆ. ಅವರ ಶಿಷ್ಯರು ಎಲ್ಲರೂ ಸೇರಿ ಹೇಳಿದ್ದಾರೆ, ನಮ್ಮ ಗುರುಗಳು ಇವತ್ತು ದೇವರ ದರ್ಶನಕ್ಕೆ ಅಂತ ಬರ್ತಾ ಇದ್ದಾರೆ. ಆಡಳಿತಾಧಿಕಾರಿಗಳು ಕೇಳಿದ್ರು, ಯಾರು ನಿಮ್ಮ ಗುರುಗಳು? ಅವ್ರು ಯಾರು, ನಮಗ್ ಪರಿಚಯನೇ ಇಲ್ವಲ್ಲ. ಸರಿ ಅಂತ ಅವರ ಬಗ್ಗೆ ಒಂದಿಷ್ಟು ದೊಡ್ಡದಾದಂತಹ ಒಂದು ವಿಚಾರಗಳು, ಅವರು ಹೇಗಿದ್ದಾರೆ ಏನು ಅಂತ ಅನ್ನೋದನ್ನ ಎಲ್ಲ ಕೊಟ್ಟು ಕಳಿಸಿದ್ರು. ಸರಿ, ಆಗಲಿ ಬರ್ಲಿ, ನಾವು ದೇವಸ್ಥಾನದ ಗೌರವದೊಂದಿಗೆ ಅವ್ರಿಗೆ ದೇವರ ದರ್ಶನ ಮಾಡಿಸ್ತೇವೆ. ಸರಿ, ಇವರು ಹೋಗೋಷ್ಟ್ರೊಳಗೆ ಏನಾಗಿ ಹೋಯ್ತು ಅಂತಂದ್ರೆ, ಹೋಗೋದು ಸ್ವಲ್ಪ ತಡ ಆಗೋಯ್ತು. ಹೀಗೆ ಹೋಗೋಷ್ಟ್ರೊಳ ದೇವರ ಗುಡಿಯ ಬಾಗಲ ಹಾಕ್ತಾ ಇದ್ದಾರೆ. ಬಹಳ ಪ್ರಾರ್ಥನೆ ಮಾಡಿದ್ರು, ಇಲ್ಲ ನಾನು ಬಹಳ ದೂರದಿಂದ ಬಂದಿದ್ದೇನೆ, ದೇವರ ದರ್ಶನ ಆಗಲೇಬೇಕು. ಅವರಂದ್ರು ಆಗೋದಿಲ್ಲ. ಯಾಕೆ ಅಂತಂದ್ರೆ ನೀವು ಬರೋ ಸಮಯದಲ್ಲಿ ಸರಿಯಾಗಿ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ?
ನೀವು ಯಾರು ಬೇಕಾದ್ರೂ ಇರ್ಲಿ, ನಮ್ಮ ಟೈಮನ್ನ ನಾವು ಫಾಲೋ ಮಾಡೇ ಮಾಡ್ತೀವಿ. ಆ ಟೈಮಿಗೆ ನಾವು ಮೀರೋದಕ್ಕಾಗೋದಿಲ್ಲ. ಎಷ್ಟೆಲ್ಲ ಪ್ರಾರ್ಥನೆ ಮಾಡಿದ್ರು, ಏನು ಮಾಡಿದ್ರು ದೇವರ ದರ್ಶನವನ್ನ ಕೊಡ್ತಾ ಇಲ್ಲ. ಕೊನೆಗೆ ಅವ್ರು ಹೇಳ್ತಾರೆ ಕೀರ್ತನೆಯಲ್ಲಿ, ಘನ್ನ ಗುರು ಜಗನ್ನಾಥದಾಸರ ಸನ್ನಿಧಾನದಿ ಬಂದೆ ತಂದೆ ಅಂತ ಹೇಳ್ತಾರೆ. ಕೊನೆಗೆ ಅವ್ರು ಹೇಳ್ತಾ, ಎಲ್ಲಿಂದ ಬಂದಿದ್ದೇನೆ ಅಂತಂದ್ರೆ, ನಾನು ಯಾರ ಶಿಷ್ಯ ಅಂತಂದ್ರೆ ಘನ್ನ ಗುರು ಜಗನ್ನಾಥದಾಸರ ಶಿಷ್ಯ ನಾನು. ಆ ಮಾನವಿಯಿಂದ ಬಂದಿದ್ದೇನೆ ಅಂತ ಹೇಳಿದ ತಕ್ಷಣ ಏನು ಅಂತಂದ್ರೆ, ದೇವಸ್ಥಾನದ ಅವ್ರೇನ್ ಬಾಗಲ್ ಹಾಕಿದ್ರಲ್ಲ, ಅದು ತಕ್ಷಣವೇ ಮುರಿದುಕೊಂಡು ಕೆಳಗೆ ಬಿತ್ತಿದೆ. ದೇವರು ಬಾಗಲನ್ನ ತೆಗೆದಿದ್ದಾನೆ. ನೀನು ಯಾರು ಅಂತ ಅನ್ನೋದನ್ನ ನಾನು ಯಾವತ್ತೂ ಕೇಳೋದಿಲ್ಲ. ನೀನು ಹರಿದಾಸನಾಗಿದ್ದರೆ, ಭಗವಂತನ ಭಕ್ತನೇ ಆಗಿದ್ದರೆ, ಎಲ್ಲಿ ಬೇಕಾದರೂ ಹುಟ್ಟು, ಹೇಗೆ ಬೇಕಾದರೂ ಇರು, ಭಗವಂತನ ಭಕ್ತನಾಗಿದ್ದರೆ ನಾನು ಯಾವತ್ತಿಗೂ ರಕ್ಷಣೆಯನ್ನ ಮಾಡೇ ಮಾಡ್ತೆ. ಅದಕ್ಕೆ ಬ್ರಹ್ಮದೇವರಂದ್ರು, ನಮಗೆ ಮೊದಲು ಬೇಕಾದದ್ದು ಯಾವುದು ಅಂತಂದ್ರೆ, ನಾನು ಭಗವಂತನ ಭಕ್ತ, ಹರಿದಾಸನ. ಅಂದ್ರೆ ಅವ್ರು ಅವಾಗ ಹೇಳ್ತಾರೆ, ನಾನು ಎಷ್ಟೆಲ್ಲ ನನ್ನ ವಿಚಾರಗಳು, ನನ್ನ ಸಾಧನೆಯನ್ನೆಲ್ಲ ಹೇಳಿದೆ, ಆದ್ರೆ ಒಂದೇ ಒಂದು ಶಬ್ದ ಹೇಳಲಿಲ್ಲ. ನಾನು ಹರಿದಾಸ ಅಂತ ಒಂದು ಶಬ್ದ ಹೇಳ್ಬಿಟ್ಟಿದ್ರೆ ಈ ಸಮಸ್ಯೆನೇ ಆಗ್ತಾ ಇರ್ಲಿಲ್ಲ. ಕೊನೆಗೆ ಹೇಳಿದ್ರು, ನಾನು ದಾಸನ. ದೇವರು ತಕ್ಷಣ ಬಾಗಲು ತೆಗೆದ. ನೀನು ದಾಸ ಅಂತ ಹೇಳಿಕೊಂಡರೆ ನಾನು ಕೈ ಹಿಡಿತೆ. ನಾನು ನಾಯಕ, ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳಿದ್ರೆ ನಾನೇನು ಕೈ ಹಿಡಿಯಕ್ ಹೋಗೋದಿಲ್ಲಪ್ಪ. ಭಗವಂತನ ದಾಸ ಅನ್ನುವ ಶಬ್ದಕ್ಕೆ ಅಷ್ಟು ದೊಡ್ಡ ಮಹಿಮೆ ಇದೆ ಅಂತ ಹೇಳ್ತಾರೆ. ಮಹಾಭಾರತ ಉಪಕಥೆ ನಮಗೊಂದು ವಿಚಾರವನ್ನ ತಿಳಿಸಿಕೊಡುತ್ತೆ. ರಾಜನ ಹೆಸರು ಸತ್ಯಜಿತ್ ಅಂತ ಅವನ ಹೆಸರು. ಅವನೇನು ಅಂತಂದ್ರೆ, ತನ್ನ ಹೆಂಡತಿಯನ್ನ ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಒಬ್ಬ ಗ್ರಾಮದ ಮುಖ್ಯ ವ್ಯಕ್ತಿ ಸರಿ ಅಂತ ಹೇಳಿ ಅನೇಕ ಸಂಪತ್ತನ್ನೆಲ್ಲ ಕುಟುಂಬಕ್ಕಾಗಿ ಉಪಯೋಗವನ್ನ ಮಾಡ್ತಾ ಇರ್ತಾನೆ. ಇಷ್ಟೆಲ್ಲ ಉಪಯೋಗವನ್ನ ಮಾಡಿ ಕುಟುಂಬವನ್ನ ಸಾಕ್ತಾ ಅನೇಕ ಜನರು ಇವನ್ ಬಗ್ಗೆ ಆಶ್ಚರ್ಯ ಪಡ್ಬೇಕು. ಆ ತರ ಏನು ಅಂತಂದ್ರೆ ಅವನ್ ತನ್ನ ಇಡೀ ಫ್ಯಾಮಿಲಿ ಇಟ್ಕೊಂಡಿದ್ದ. ಹೀಗೆ ಹೋಗ್ತಾ ಹೋಯ್ತು. ಕೊನೆಗೆ ದುಡ್ಡೆಲ್ಲ ಖರ್ಚಾಯ್ತು, ಎಲ್ಲವೂ ಹೊರಟೋಯ್ತು. ಆದ್ರೆ ಅವನಿಗೂ ಒಂದೇನು ಅಂತಂದ್ರೆ ಪ್ರೆಸ್ಟೀಜ್ ಒಂದು. ನಾಳೆ ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ಹೇಳಿಬಿಟ್ಟರೆ ನೂರಾರು ಜನ ನನ್ನನ್ನ ಬೈತಾರೆ, ನನ್ನನ್ನ ತಮಾಷೆ ಮಾಡ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ, ಕಳ್ಳತನವನ್ನ ಮಾಡಿ ಆತನು ನಾನು ನನ್ನ ಗೌರವಾದರಗಳನ್ನ ನಾನು ರಕ್ಷಣೆ ಮಾಡ್ಕೊಳ್ಬೇಕು. ಹೋದ ಒಂದು ದೇವಸ್ಥಾನದಲ್ಲಿ ಬಂಗಾರ ಬೆಳ್ಳಿಯನ್ನ ಕದಿಯುವುದಕ್ಕೆ ಅಂತ ಹೋದ. ಯಾರೂ ಇಲ್ಲ ಕಾಲದಲ್ಲಿ. ಒಳಗ್ ಹೋಗಿದ್ದಾನೆ. ಇನ್ನೇನು ಎಲ್ಲ ವಸ್ತುಗಳನ್ನ ಕದ್ದು ಹೊರಗೆ ಬರ್ತಾ ಇದ್ದಾನೆ. ಬರಬೇಕಾದ್ರೆ ಏನಾಯ್ತು ಅಂದ್ರೆ, ಅಲ್ಲಿ ಒಬ್ಬ ಉದಕ ಅಂತ ಋಷಿಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ತಪಸ್ ಮಾಡ್ತಾ ಕೂತ್ಕೊಂಡಿದ್ರು, ಜಪ ಪಾರಾಯಣ ಮಾಡ್ತಾ ಕೂತಿದ್ರು. ಅವ್ರು ಇದು ಯಾವುದನ್ನು ನೋಡಕ್ ಹೋಗಿಲ್ಲ. ತಮ್ಮ ಪಾಡಿ ತಾವು ಏನು ಅಂತಂದ್ರೆ ಪಾರಾಯಣವನ್ನ ಮಾಡ್ತಾ ಕೂತ್ಕೊಂಡಿದ್ದಾರೆ. ಇವನ್ ನೋಡ್ದ, ಗಾಬರಿ ಆಯ್ತು. ಓ, ನಾನ್ ಕಳತನ ಮಾಡ್ಕೊಂಡಿತ್ತನ್ನ ನಾಳೆ ಯಾರ್ಗಾರ ಕೈಯಲ್ಲಿ ನಾನು ಸಿಕ್ಕಾಕೊಂಡೆ ಆದ್ರೆ ಸಾಕ್ಷಿ ಹೇಳೋದಕ್ಕೆ ಯಾರು ಬರ್ತಾನೆ ಅಂದ್ರೆ ಇವನೇ ಬರ್ತಾನಲ್ಲಿ. ಇವನ್ ನೋಡ್ಬಿಟ್ಟಿದ್ದ ನನ್ನ. ಎಷ್ಟೋ ಸಲ ಏನಾಗ್ಬಿಡತ್ತೆ ಅಂದ್ರೆ, ಕಳ್ಳತನ ಎಲ್ಲೋ ಆಗಿರುತ್ತೆ, ನಮ್ಗೆ ಸಂಬಂಧವೇ ಇರೋದಿಲ್ಲ. ನೀವು ನೋಡಿದ್ದೀರಿ ಅಂತ ಅವ್ರು ಹೇಳ್ತಾರೆ, ನೋಡಿಲ್ಲ ಅಂತ ಇವ್ರು ಹೇಳ್ದವ್ರು ಬಂದು ಅವ್ರನ್ನ ಹಿಂಸೆ ಕೊಡ್ತಾರೆ. ಸರಿ, ಇವನು ಉಳ್ಕೊಂಡ ಅಂತಂದ್ರೆ ನಾಳೆ ನನಗೆ ಶಿಕ್ಷೆ ಆಗತ್ತೆ. ಇವನು ಉಳಿಲಾರ್ದಂಗ್ ಮಾಡಿಬಿಟ್ರೆ ನಾನು ಕಳ್ಳತನ ಮಾಡಿದ್ದೇನೆ ಅಂತ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೋಗ ಅವನ ಎದೆ ಚೆನ್ನಾಗಿ ಒತ್ತ, ಅವನ ಎದೆ ಮೇಲೆ ಕಾಲು ಹಿಡಿದು ಅವನ ಕುತ್ತಿಗೆಗೆ ಹಾಕಿ ಒತ್ತುತ್ತಾ ಇದ್ದಾನೆ, ಸಾಯಿಸ್ಲಿಕ್ಕೆ ಬರ್ತಾ ಇದ್ದ. ಅವರು ಉದಕರು ಕೇಳಿದ್ರು ಆಶ್ಚರ್ಯ, ನಾನು ಏನ್ ಮಾಡ್ತನಪ್ಪ ನಿನಗೆ? ಯಾಕೆ ನನ್ನ ಪಾಡಿ ನಾನು ಪಾರಾಯಣ ಮಾಡ್ತಾ ಕೂತ್ಕೊಂಡಿದ್ರೆ ನನಗೆ ಯಾಕೆ ಇಷ್ಟ ಹಿಂಸೆ ಕೊಡ್ತಾ ಇದ್ದಿ? ನಾನು ಕಳತನ ಮಾಡಿದ್ದನ್ನ ನಾಳೆ ಸಾಕ್ಷಿಯಾಗಿ ನೀವು ಹೇಳ್ಬಿಟ್ರೆ ಏನ್ ಮಾಡ್ಬೇಕು? ನನಗೇನೋ ಸಂಬಂಧ ಇಲ್ಲಪ್ಪ, ನಿನ್ ಕೆಲಸ ನೀನ್ ಮಾಡ್ಕೊ. ನನ್ನ ಕೆಲಸ ಏನು ಅಂತಾರೆ, ನಾನು ಪಾರಾಯಣವನ್ನ ಮಾಡೋದಕ್ಕೆ ಅಂತ ನಾನು ಬಂದಿದ್ದೇನೆ, ನನ್ನ ಕೆಲಸ ನಾನು ಅಷ್ಟೇ ಮಾಡ್ತೀನಿ, ಬೇರೆ ಕಡೆ ನನಗೆ ಗಮನ ಇಲ್ಲ. ಬಹಳ ಹೇಳ್ತಾ ಕೊನೆಗೆ ಅವನೇನು ಅಂತಂದ್ರೆ, ನನಗಿಷ್ಟೆಲ್ಲ ರಕ್ಷಣೆ ಮಾಡ್ತಿದ್ದ ಅವನು ದೇವರು ನನ್ನನ್ನ ರಕ್ಷಣೆ ಮಾಡ್ತಿರ್ಬೇಕಾದ್ರೆ ನೀನೇನು ಮಾಡ್ಲಿಕ್ಕಾಗೋದಿಲ್ಲ ಅಂತ ಉದಕರು ಒಂದು ಮಾತನ್ನು ಹೇಳಿದ ತಕ್ಷಣ ಇವನಿಗೆ ಆಶ್ಚರ್ಯ ಆಗ್ತದ. ಎಂತಹ ಶಬ್ದ ಆಡ್ದ ಇವನು. ಕೊನೆಗೆ ಹೇಳ್ದ,
ದೇವರು ರಕ್ಷಣೆ ಮಾಡ್ತಾನೆ ಅಂತನ್ನುವ ಎಷ್ಟು ನಂಬಿಕೆ ನಿನ್ನಲ್ಲಿದೆ ಅಲ್ಲ ಅಂತ ನಾನು ಇದನ್ನು ಮೆಚ್ಚಿದೆ ಅಂತ. ಆದರೆ ಅವನಿಗೆ ಹಿಂಸೆ ಕೊಡಕ್ಕೆ ಹೋಗಿದ್ದಕ್ಕೆ ಇವನಿಗೇನಾಯ್ತು ಅಂದ್ರೆ ಆ ಕ್ಷಣಕ್ಕೆ ಅಪಮೃತ್ಯುವನ ಮೇಲೆ ಅಟ್ಯಾಕ್ ಮಾಡಿದೆ. ತತ್ಕ್ಷಣಕ್ಕೆ ಉಸಿರು ಹಿಡಿದುಕೊಂಡು ಬಿಡ್ತು. ಅಲ್ಲೇ ಸುಸ್ತಾಗಿ ಕೆಳಗೆ ಥಪ್ ಅಂತ ಬಿತ್ತಿದ್ದಾನೆ. ಉಸಿರು ಇನ್ನೇನು ಹೋಗ್ತಾ ಇದೆ. ಅವಾಗೇನು ಅಂದ್ರೆ ಆ ಉದಕನನ್ನ ನೋಡಿದಾಗ ಇವನಿಗೊಂದು ಸಂತೋಷ ಆಯ್ತು. ಸಂತೋಷ ಆಗ್ತಾ ಹೇಳತ್ನಂತೆ, ನಾನು ಹರಿಭಕ್ತನೇ, ನಾನು ಹರಿಭಕ್ತನಾಗಿದ್ದಕ್ಕೇನು ಅಂತಂದ್ರೆ ನಿಮ್ಮನ್ನ ನೋಡಿದ್ದಕ್ಕೆ ನನಗೆ ಬಹಳ ಸಂತೋಷ ಆಯಿತು ಅಂತ ಅವನು ಕೊನೆಗೆ ಒಂದು ಮಾತನ್ನು ಹೇಳತ್ತ. ಯಾವಾಗ ಇವರು ಹರಿಭಕ್ತ ಅಂತ ಶಬ್ದ ಹೇಳಿದ್ರು, ಹೇಳಿದ ತಕ್ಷಣ ಏನು ಅಂತಾರೆ ಉದಕರು ಏನ್ ಮಾಡಿದ್ರು ಅಂದ್ರೆ ಏನೋ ಪಾಪ ಉಸಿರು ಹಿಡಿತಾ ಇದೆ ಏನೋ ಬೇಕಲ್ಲ ಅಂತ ಹೇಳಿ ತಾವು ಮಾಡಿಕೊಂಡಿಟ್ಕೊಂಡಂತಹ ತೀರ್ಥ ಇದೆಯಲ್ಲ ಅವನ್ ಬಾಯಲ್ಲಿ ಹಾಕಿದ್ರು. ಯಾವಾಗ ಆ ತೀರ್ಥ ಬಾಯಲ್ಲಿ ಬಿತ್ತು ತಕ್ಷಣ ಏನಾಯ್ತು ಅಂತಂದ್ರೆ ಅವನಿಗೆ ದಿವ್ಯ ರೂಪವನ್ನ ತಾಳ್ಬಿಟ್ಟಿದ್ದಾನೆ. ದಿವ್ಯ ರೂಪದಲ್ಲಿ ನಿಂತ್ಕೊಂಡಿದ್ದಾನೆ. ಆಶ್ಚರ್ಯ ಆಗ್ಬಿಡ್ತು. ಪಾರಾಯಣ ಮಾಡ್ತಿರೋಂತಹ ಉದಕರಿಗೆ ಆಶ್ಚರ್ಯ ಆಯ್ತು, ಏನಿದು. ಅವಾಗ ವಿಷ್ಣು ಭಕ್ತರು ಬಂದು ಹೇಳ್ತಾರೆ, ಇವನು ಮಾಡಿದ ಪಾಪಕ್ಕೇನು ಅಂತಾರೆ ಶಿಕ್ಷೆ ಕೊಡಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ವಿ, ಪಾರಾಯಣವನ್ನು ಮಾಡುವಂತಹ ಜ್ಞಾನಿಗಳಿಗೆ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಹೇಳಿ. ಆದರೆ ಯಾವಾಗ ಹರಿಭಕ್ತ ಅಂತ ಅವನು ಹೇಳಿಕೊಂಡಲ್ಲ, ಅವರು ಹರಿಭಕ್ತ ಅಂತ ಹೇಳಿದ್ದಕ್ಕೆ ನೀವು ತೀರ್ಥವನ್ನ ಕೊಟ್ರಲ್ಲ, ಆ ಕ್ಷಣಕ್ಕೇನು ಅಂದ್ರೆ ಅವನು ಮಾಡಿದ ಪಾಪವೆಲ್ಲ ಕರಗಿ ಹೋಯಿತು. ದೇವರ ಅನುಗ್ರಹ ಅವನಿಗೆ ಆಯಿತು. ಅವಾಗ ಅವ್ರು ಹೇಳ್ತಾರೆ, ನಾನು ತೀರ್ಥ ಕೊಟ್ಟದ್ದಕ್ಕೆ ನೀನು ಉದ್ಧಾರ ಆಗಿತ್ತಲ್ಲ, ನೀನು ಹರಿಭಕ್ತ ಅಂತ ಹೇಳ್ಕೊಂಡೆಲ್ಲ, ದೇವರ ಸ್ವಾಮಿಯ ದಾಸ ಅಂತ ಹೇಳ್ಕೊಂಡೆಲ್ಲ, ಅದಕ್ಕಿಷ್ಟು ದೊಡ್ಡ ಮಹತ್ವ ಅಂತ ಮಹಾಭಾರತದ ಕಥೆಯಲ್ಲಿ ಅವರು ತಿಳಿಸಿಕೊಡ್ತಾರೆ. ಅಂದ್ರೆ ಬ್ರಹ್ಮದೇವರಂದ್ರು ತವ ದಾಸ್ಯೈಕ ಭಾವೇ ಸ್ಯಾತ್ ಅಂತ, ನನಗಿನ್ನೇನು ಬೇಡಪ್ಪ ಸ್ವಾಮಿ, ಸದಾ ಕಾಲ ನಿನ್ನ ದಾಸ ಅಂತನ್ನುವ ಮನೋಭಾವ ಏನಿದೆಯಲ್ಲ ಇದು ಗಟ್ಟಿಯಾಗಿ ನನಗೆ ಕೊಡು. ಒಂದು ಸಮಯದಲ್ಲ, ಯಾವಾಗ್ಲೂ ಹರಿಭಕ್ತ ಅಂತನ್ನುವ ಚಿಂತನೆ ನನಗೆ ಕೊಡಬೇಕು. ಹನುಮಂತ ದೇವರು ರಾವಣನ ಹತ್ರಕ್ಕೆ ಹೋದಾಗ ಹೇಳಿದ್ದೇನು ಅಂತಂದ್ರೆ ಅವೈಹಿ ತೂತಮಾಗತಂ ಅಂತಾನೆ ಅವರು ಹೇಳಿದ್ರು. ನಾನು ಯಾರು ಅಂತ ಹೇಳಿದ್ರೆ ರಾಮಚಂದ್ರನ ದಾಸ ಅಂತಾನೆ ಅವರು ಹೇಳಿದ್ದಷ್ಟೇ ಹೊರತು ಇನ್ಯಾವುದನ್ನು ಹೇಳಿಲ್ಲ. ರಾಮಚಂದ್ರ ಯುದ್ಧವೆಲ್ಲ ಮುಗಿದ ಮೇಲೇನು ಅಂತಂದ್ರೆ ಕೊನೆಗೆ ಕೇಳತ್ನಂತ, ಏನಪ್ಪಾ ನಿನಗೇನು ಬೇಕು ಹೇಳು ಅಂತ. ತವ ದಾಸ್ಯೈಕ ಭಾವೇ ಸ್ಯಾತ್, ಹನುಮಂತ ದೇವರು ಹೇಳಿದ್ದು ಇದೇ ಮಾತನ್ನೇ. ಏನು ಬೇಡ, ರಾಮಚಂದ್ರನ ದಾಸ ಅಂತನೋದು ಒಂದೇ ಒಂದು ಶಬ್ದ ಸಾಕು, ಇನ್ನೇನು ಬೇಡ ನನಗೆ. ರಾಮಚಂದ್ರನ ದಾಸನಾಗಿಯೇ ಕೊನೆಯ ತನಕವೂ ನಾನು ಬದುಕಬೇಕು, ಇದಕ್ಕಿಂತ ಇನ್ಯಾವುದೂ ಬೇಡ. ಬ್ರಹ್ಮದೇವರಂದ್ರು, ದೇವರ ಮುಂದೆ ಸದಾಕಾಲ ನಮ್ಮ ಚಿಂತನೆ ಹೇಗಿರಬೇಕು ಅಂತಂದ್ರೆ ಭಗವಂತನ ದಾಸ ಅನ್ನುವ ಚಿಂತನೆ ಇರಬೇಕು. ಹಾಗಾದ್ರೆ ಈ ತರ ಚಿಂತನೆ ಯಾವಾಗ ಬರತ್ತೆ ಅಂತ, ದಾಸ ಅನ್ನುವ ಶಬ್ದಕ್ಕೆ ಏನರ್ಥ ಅಂತಂದ್ರೆ ತು ಗತಿಹಿ ಅಂತ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಅದು. ಅಂದ್ರೆ ಭಗವಂತನ ಜ್ಞಾನ ಅಂತ ಅರ್ಥ, ಜ್ಞಾನಿ ಅಂತ ಅರ್ಥ ಅದಕ್ಕೆ. ಹರಿದಾಸ ಅನ್ನುವ ಶಬ್ದಕ್ಕೆ ಏನರ್ಥ ಅಂದ್ರೆ ಹರಿಜ್ಞಾನಿ ಅಂತ ಅರ್ಥ ಅದಕ್ಕೆ. ಭಗವಂತನ ಬಗ್ಗೆ ಜ್ಞಾನ ಇರುವವನು ಅಂತ ಅದಕ್ಕೆ ಅರ್ಥ ಆಗತ್ತೆ. ಸೇವಕ ಅನ್ನೋ ಅಂಶವೂ ಸೇರ್ಕೊಳತ್ತೆ. ಅದರ ಜೊತೆಗೇನು ಅಂತಾರೆ ಭಗವಂತನ ಜ್ಞಾನ ಇರುವವನು ಅಂತ. ಕೊನೆಯ ತನಕವೂ ಕೂಡ ಭಗವಂತ ಸ್ವಾಮಿ ನಾನು ಅವನ ಭಕ್ತ ಅಂತನ್ನುವ ಜ್ಞಾನ ಏನಿದೆಯಲ್ಲ ಇದನ್ನೇ ಹರಿದಾಸ ಅಂತ ಕರೀತಾರೆ. ಯಾರಿಗೆ ಜ್ಞಾನ ದೃಢವಾಗಿ ಇದೆ ಅವರನ್ನ ಹರಿಭಕ್ತರು ಹರಿದಾಸರು ಅಂತ ಕರೀತಾರೆ. ಬ್ರಹ್ಮದೇವರಂದ್ರು, ನಮಗೆ ಐಶ್ವರ್ಯವನ್ನ ನೀನು ಕೊಟ್ಟು ಬಿಟ್ಟಿ ಅಂತಂದ್ರೆ ಅವಾಗ ನಮಗೇನ್ ಭಾವನೆ ಬಂದ್ಬಿಡತ್ತೆ ಅಂದ್ರೆ ನಾವೇ ಸ್ವಾಮಿ ಅಂತ ಭಾವನೆ ಬಂದ್ಬಿಡತ್ತೆ. ಆ ಭಾವನೆಯನ್ನ ಸರ್ವಥಾ ಕೊಡಬೇಡ, ನನಗೆ ಸದಾ ಕಾಲವೂ ಏನು ಅಂತಂದ್ರೆ ಭಗವಂತ ನಮಗೆ ಸ್ವಾಮಿ, ನಾನು ಅವನ ಭಕ್ತ ಅಂತನ್ನುವ ಭಾವನೆಯನ್ನ ಕೊಡು. ತವ ದಾಸ್ಯೈಕ ಭಾವೇ ಸ್ಯಾತ್ ಸದಾ ಸರ್ವತ್ರ ಮೇ ರತಿಹಿ. ಇನ್ನೊಂದು ವ್ಯಾಖ್ಯಾನಕಾರರು ಇನ್ನೊಂದು ವಿಚಾರವನ್ನ ಮಾಡ್ತಾರೆ. ದಾಸ್ಯೈಕ ಅನ್ನುವ ಶಬ್ದಕ್ಕೆ ಏಕ ಶಬ್ದಕ್ಕೆ ಪ್ರಧಾನ ಅಂತ ಒಂದು ಅರ್ಥವನ್ನ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ವಿಚಾರವನ್ನ ತಿಳಿಸಿಕೊಡ್ತಾರ. ಭಗವಂತನಲ್ಲಿ ನಮಗೆ ದಾಸ್ಯ ಹೇಗೆ ಇರಬೇಕು, ಹೇಗಿರಬೇಕು ಅಂದ್ರೆ ಭಗವಂತನನ್ನ ಬಿಟ್ಟು ಇನ್ಯಾರು ಇಲ್ಲ ಅಂತನ್ನುವ ಭಾವನೆ ನನಗೆ ಕೊಡು ಅಂತ ಹೇಳ್ತಾರ. ಅನ್ಯಥಾ ಶರಣಂ ನಾಸ್ತಿ
ತ್ವಮೇವ ಶರಣಂ ಮಮ. ಈ ಭಾವನೆ ಬಿಟ್ಟು ನನಗಿನ್ಯಾವ ಭಾವನೆನೂ ಬೇಡಪ್ಪ ಸ್ವಾಮಿ. ಭಗವಂತನೇ ನನಗೆ ಸರ್ವಸ್ವಾಮಿ, ಅವನೇ ಎಲ್ಲವೂ ಅಂತನ್ನುವ ಭಾವನೆ ನನಗೆ ಕೊಡು, ಆ ರೀತಿಯಲ್ಲಿ ಅನುಗ್ರಹವನ್ನ ಮಾಡು ಅಂತ ಹೇಳಿ ಇಲ್ಲಿ ಬ್ರಹ್ಮದೇವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಒಂದು ವಿಚಾರವನ್ನ ತೆಗೆದುಕೊಳ್ತಾರೆ. ಕೃಷ್ಣ ಯಶೋದೆಗೆ ಅಷ್ಟ್ಯಾಕೆ ಅನುಗ್ರಹವನ್ನ ಮಾಡಿದ, ಯಾಕಷ್ಟು ಅನುಗ್ರಹವನ್ನ ಮಾಡಿದ ಅಂತಂದ್ರೆ, ಯಶೋದೆ ಸದಾಕಾಲ ಕೃಷ್ಣನನ್ನ ಹೇಗೆ ಚಿಂತನೆ ಮಾಡ್ತಾ ಇದ್ಲು ಅಂತಂದ್ರೆ, ಮಗ ಅಂತನ್ನೋದು ಹೌದು ನೋಡಿ, ಪುತ್ರಸ್ತ್ವಮೇವ ಹಿ ಬ್ರಹ್ಮದೇವರು ಹೇಳಿದ್ರು, ಅದು ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಅವಳು ಚಿಂತನೆ ಮಾಡಿದ್ದೇನು ಅಂದ್ರೆ ಮಗ ಅಂತನ್ನುವ ಚಿಂತನೆ ಮಾಡಿದ್ಲು. ಆ ಚಿಂತನೆಯ ಜೊತೆಗೇನಿತ್ತು ಅಂತಂದ್ರೆ ತವ ದಾಸ್ಯೈಕ ಭಾವೇಸ್ಯ, ಭಗವಂತನ ದಾಸ ನಾನು. ಕೃಷ್ಣನಿಗೆ ಸದಾಕಾಲ ಸೇವೆ ಮಾಡ್ತಾ ಇದ್ದೆ. ಆ ಸೇವೆ ಮಾಡ್ತಾ ಮಾಡ್ತಾ ಏನು ಅಂತಂದ್ರೆ, ಆ ಸೇವೆಯ ಜೊತೆಗೇನು ಅಂತಂದ್ರೆ ನಾನು ಕೃಷ್ಣನ ಭಗವಂತನ ದಾಸ ನಾನು ಅಂತ ಅನ್ನೋದೇ ಚಿಂತನೆಯನ್ನ ಮಾಡ್ಕೊಳ್ತಾ ಹೋದ. ದೇವರ ದಾಸರು ಅಂತ ಯಾರು ಚಿಂತನೆ ಮಾಡ್ತಾ ಹೋಗ್ತಾರೆ, ಕೊನೆ ತನಕವೂ ಭಗವಂತ ಅವರ ಕೈಯಿಂದ ಎಲ್ಲ ಸೇವೆಯನ್ನ ಸ್ವೀಕಾರವನ್ನ ಮಾಡ್ತಾನೆ. ನಾನು ಭಗವಂತನ ಭಕ್ತ, ಭಗವಂತನ ಸೇವಕ ಅಂದ್ರೆ ಅದಕ್ಕೆ ದೇವರು ಮಹತ್ವ ಕೊಡೋದಿಲ್ಲ. ಭಗವಂತನ ದಾಸ ಅಂತನ್ನುವುದೇ ಚಿಂತನೆಯನ್ನ ಮಾಡಬೇಕು. ದೇವರನ್ನ ಬಿಟ್ಟು, ಭಗವಂತನನ್ನ ಬಿಟ್ಟು ಇನ್ಯಾರೂ ಇಲ್ಲ, ಭಗವಂತನೇ ನನಗೆ ಗತಿ ಅಂತನ್ನುವ ಭಾವನೆ ಯಾರಿಗೆ ದೃಢವಾಗಿ ಇರುತ್ತೆ ಅಂಥವರನ್ನ ಭಗವಂತನ ದಾಸ ಅಂತ ಕರೀತಾರೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಇಂಥ ಒಂದು ಬುದ್ಧಿ ನನಗೆ ಮರಿಬಾರದು, ಸದಾಕಾಲ ಇರಬೇಕು. ಮತ್ತೇನಿರಬೇಕು ಅಂತಂದ್ರೆ, ಮನಸಾ ಕರ್ಮಣ ವಾಚ ಶಿರಸಾವ ಕಥಂಚನ ತ್ವಾಂ ಪಿನಾ ನಾಣ್ಯಮುತ್ತಿಷ್ಯ ಕರಿಷ್ಯೆ ಕಿಂಚಿದಪ್ಯಹಂ. ಬ್ರಹ್ಮದೇವರು ಇನ್ನೊಂದು ವಿಚಾರವನ್ನ ಹೇಳ್ತಾರೆ. ಮನಸಾ ಕರ್ಮಣ ವಾಚ ಶಿರಸಾವ ಕಥಂಚನ. ಮನಸ್ಸಿನ ಭಾವನೆ ಏನಿದೆ, ಈ ಎಲ್ಲ ಭಾವನೆ ಏನಾಗಿರಬೇಕು ಅಂತಂದ್ರೆ ಭಗವಂತನ ಭಾವನೆ ಆಗಿರಬೇಕು. ಎಷ್ಟು ಅದ್ಭುತ ಹೇಳ್ತಾರೆ. ನಾವು ಏನೇ ಯೋಚನೆ ಮಾಡಿದ್ರೂ ಕೂಡ ಆ ಎಲ್ಲ ಯೋಚನೆಗಳು ಕೊನೆಗೆ ಹೋಗಿ ಸೇರಬೇಕತ್ತು ಎಲ್ಲಿ ಅಂತಾರೆ, ಭಗವಂತನಲ್ಲೇ ಸೇರಬೇಕು. ಇವತ್ತು ಚೆನ್ನಾಗಿ ರುಚಿಕರವಾದಂತಹ ವಸ್ತುಗಳನ್ನ ತಿನ್ನಬೇಕು, ಸರಿ, ತಿನ್ನಬೇಕು ಅನ್ನೋಕ್ಕಿಂತಲೂ ಏನಿರಬೇಕು, ದೇವರಿಗೆ ನೈವೇದ್ಯವನ್ನ ಮಾಡಬೇಕು ಅಂತ. ನೈವೇದ್ಯವನ್ನ ಮಾಡಿದ್ರೆ ಕೊನೆಗೆ ದೇವರು ಕೊಡೋದು ಯಾರಿಗೆ? ಅವನೇನ್ ತಗೊಂಡು ಹೋಗೋದಿಲ್ಲ, ನಮಗೇ ಕೊಡ್ತಾನೆ ಭಗವಂತ. ಕರ್ಮಣ, ಮನಸ್ಸಿನೆಲ್ಲ ಮಾಡುವಂತಹ ಎಲ್ಲ ಭಾವನೆಗಳು ಕೂಡ ಸ್ವಾಮಿ ನಿನ್ನ ಅಧೀನವಾಗಿರಲಿ, ನಿನ್ನದೇ ಆಗಿರಲಿ. ನನ್ನ ಮನಸ್ಸು ಸದಾಕಾಲ ನಿನ್ನನ್ನ ಬಿಟ್ಟು ಇನ್ಯಾರನ್ನೋ ಯೋಚನೆ ಮಾಡೋದು ಬೇಡ, ನಿನ್ನದೇ ಚಿಂತನೆ ನನ್ನ ಮನಸ್ಸಿನಲ್ಲಿ ಕೊಡು. ಕರ್ಮಣ, ದೈಹಿಕ ಕರ್ಮಗಳು ಅಂತೇನಿದೆ, ದೇಹದ ಕರ್ಮಗಳೇನಿದೆ, ಈ ಎಲ್ಲ ಕರ್ಮಗಳು ಕೂಡ ಯಾವ ಕರ್ಮ ಆಗಿರಬೇಕು ಅಂತಾರೆ, ಪರಮಾತ್ಮನ ಕ್ರಿಯೆಗಳೇ ಆಗಿರಬೇಕು. ನಾನು ಎಲ್ಲೇ ನಡೆದುಕೊಂಡು ಹೋದರೂ ಅದು ನಿನ್ನ ಯಾತ್ರೆ ಆಗಿರಬೇಕು. ನಾನು ಯಾವುದೇ ಶಬ್ದಗಳನ್ನ ಸ್ಮರಣೆ ಮಾಡಿದರೂ ಅದೆಲ್ಲವೂ ಕೂಡ ಏನು ಅಂತಂದ್ರೆ ಪರಮಾತ್ಮನ ನಾಮಸ್ಮರಣೆ ಆಗಿರಬೇಕು. ನಾನು ಏನನ್ನೇ ನೋಡಿದರೂ ಅದೆಲ್ಲವೂ ಕೂಡ ಭಗವಂತನ ಮೂರ್ತಿ ಆಗಿರಬೇಕು. ನಾನು ಏನನ್ನೇ ಮಾತನಾಡಿದರೂ ಕೂಡ, ಯಾವುದೇ ಶಬ್ದವನ್ನ ಕೇಳಿದರೂ ಕೂಡ ಅದೆಲ್ಲವೂ ಭಗವಂತನದೇ ಆಗಿರಬೇಕು. ಈ ರೀತಿಯಾಗಿ ನನ್ನ ಕರ್ಮಗಳನ್ನ ಕೊಡು, ಆ ರೀತಿಯಾದಂತಹ ಕ್ರಿಯೆ ಇರಲಿ. ವಾಚ, ಇನ್ನೊಂದು ಹೇಳ್ತಾರೆ, ಮಾತನಾಡಿದ ಶಬ್ದಗಳೆಲ್ಲವೂ ಕೂಡ ಭಗವಂತನ ಮಾತುಗಳು ಆಗಿರಲಿ. ಬ್ರಹ್ಮದೇವರು ಹೇಳ್ತಾರೆ, ಮನಸ ಕರ್ಮಣ ವಾಚ ಅಂದ್ರೆ ಅರ್ಥ ಏನು ಅಂತಂದ್ರೆ, ಮನುಷ್ಯ ಭಗವಂತನ ದಾಸನಾಗಬೇಕಾದ್ರೆ ಅವನು ಹೇಗಿರಬೇಕು ಅಂತ ಬ್ರಹ್ಮದೇವರು ಹೇಳುತ್ತಾರೆ. ಕೇವಲ ನಡತೆಯಲ್ಲಿ ಮಾತ್ರ ನಾನು ಭಗವಂತನ ದಾಸ ಅಂತ ಹೇಳಲಿಕ್ಕಾಗೋದಿಲ್ಲ, ಕೇವಲ ಮಾತಿನಲ್ಲಿ ಮಾತ್ರ ನಾನು ಹರಿದಾಸ ಅಂತ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಮನಸ ಕರ್ಮಣ ವಾಚ ಮೂರೂ ಪ್ರಕಾರವಾಗಿ ಇರಬೇಕು. ಮಾನಸಿಕವಾಗಿ, ವಾಚನಿಕವಾಗಿ, ಕರ್ಮ ದೈಹಿಕವಾಗಿ, ಎಲ್ಲ ವಿಧವಾಗಿಯೂ ಕೂಡ ಭಗವಂತನ ಚಿಂತನೆ ಯಾರು ಅಳವಡಿಸಿಕೊಂಡಿರ್ತಾರೆ ಅವರೇ ಏನು ಅಂತಾರೆ, ತವ ದಾಸ್ಯೈಕ ಭಾವೇಸ್ಯ. ಅವಾಗ್ಲೇ ನಿನ್ನ ದಾಸ್ಯತ್ವ ಭಗವಂತನ ದಾಸರು ಅಂತ ನಾವು ಹೇಳ್ಕೊಳಕ್ ಸಾಧ್ಯ. ಇದೆಲ್ಲವೂ ಕೊಡು. ಶಿರಸಾವ ಕಥಂಚನ,
ಶಿರಸ್ಸಿನಿಂದಲೂ ಅಂದ್ರ ಅರ್ಥ ಏನು ಅಂತಾರೆ ವ್ಯಾಖ್ಯಾನಕಾರರು ಹೇಳ್ತಾರೆ. ಶಿರಸಾವ ಅಂತಂದ್ರೆ ಯಾವತ್ತಿಗೂ ಕೂಡ ಏನು ಅಂತಂದ್ರೆ ನನ್ನ ತಲೆ ಒಳಗೆ ಆಲೋಚನೆಗಳೆಲ್ಲ ಏನಿರಬೇಕು ಅಂದ್ರೆ ಭಗವಂತನ ಆಲೋಚನೆ ಇರಬೇಕಂತ. ಏನೇ ಮಾಡಿದ್ರು ದೇವರ ಚಿಂತನೆ ಇರಬೇಕು. ಇಷ್ಟೆಲ್ಲ ಮಾಡಿದರು ಅಂದ್ರೆ ಬ್ರಹ್ಮದೇವರಂತಾರೆ ಇದರಲ್ಲಿ ಒಂದು ಸ್ವಲ್ಪ ಬೇರೆ ವಿಚಾರ ತುಂಬ್ಕೊಂಡ್ಬಿಡ್ತು ಅಂತಂದ್ರೆ ಮನುಷ್ಯ ಮತ್ತೆ ಏನಾಗ್ಬಿಡ್ತಾನೆ ಅಂದ್ರೆ ದೇವರಿಂದ ವಿಮುಖನಾಗಿ ಹೊರಟೋಗ್ತಾನೆ. ಹಾಗಾಗಬಾರದು. ತ್ವಾಂಬಿನ ನಾಣ್ಯಬುದ್ಧಿಶ್ಯ ಕರಿಷ್ಯೆ ಕಿಂಚಿದಪ್ಯಂ. ಭಗವಂತ ನಿನ್ನನ್ನ ಬಿಟ್ಟು ನನಗೆ ಏನೂ ಕೆಲಸವನ್ನ ಕೊಡಬೇಡ. ಏನೇ ಕೆಲಸ ಇರ್ಲಿ ಅದೆಲ್ಲವೂ ಭಗವಂತನ ಸೇವೆ. ಮನೆಯಲ್ಲಿ ಮಾಡಿದ್ದೆಲ್ಲ ಕ್ರಿಯೆಗಳು ದೇವರ ಸೇವೆ ಆಗಲಿ. ನಾನು ನಡೆದಾಡಿದ್ದಂಥದ್ದೆಲ್ಲ ಭಗವಂತನ ಸೇವೆ ಆಗಲಿ. ನಾನು ಯೋಚನೆ ಮಾಡಿದ್ದೆಲ್ಲ ಭಗವಂತನ ನಾಮವಾಗಲಿ, ದೇವರ ಸ್ತೋತ್ರವಾಗಲಿ. ಇದೇ ನನ್ನ ಪ್ರಾರ್ಥನೆ. ಸದಾಕಾಲ ನೀನು ಅನುಗ್ರಹವನ್ನ ಮಾಡು. ಪಾಹಿ ಪಾಹಿ ಜಗನ್ನಾಥ ಕೃಪಯಾ ಭಕ್ತವತ್ಸಲ. ಅನಾಥೋಹಂ ಅಧನ್ಯೋಹಂ ಅಕೃತಾರ್ಥೋ ಹ್ಯಕಿಂಚನಃ ಅಂತ ಬ್ರಹ್ಮದೇವರು ಹೇಳ್ತಾರೆ. ಸದಾಕಾಲ ಏನು ಅಂದ್ರೆ ಪಾಹಿ ಪಾಹಿ, ರಕ್ಷಣೆ ಮಾಡು ರಕ್ಷಣೆ ಮಾಡು. ಭಗವಂತನನ್ನ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ ಒಂದು ಬಾರಿ ಪ್ರಾರ್ಥನೆ ಇಲ್ಲ ಅಂತೆ, ಪ್ರಾರ್ಥನೆ ಮಾಡ್ತೇ ಇರಬೇಕಂತ. ಎಷ್ಟು ಸಲ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೇಳ್ತೇರಿ, ಹಾಕಾಯ್ತಲ್ಲ ಅಂತ. ಆಯ್ತಲ್ಲ ಅಂತಲ್ಲ, ಮುಗುದಿಲ್ಲ ಇಲ್ಲಿ. ಬ್ರಹ್ಮದೇವರಂತಾರೆ ದೇವರ ಪ್ರಾರ್ಥನೆ ಎಷ್ಟು ಮಾಡಿದರೂ ಕಡಿಮೆನೇ ಅದು. ಯಾಕೆ ಅಂತಂದ್ರೆ ನಾವು ಭಗವಂತನಲ್ಲಿ ಪ್ರಾರ್ಥನೆ ಅವನ ಪೂಜೆಯನ್ನು ಎಷ್ಟು ಮಾಡ್ತಾ ಹೋಗ್ತೀವೋ ಅಷ್ಟು ನಮ್ಮಲ್ಲಿ ಭಕ್ತಿ ಅಂತ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಆದರಹ ಅಂತ ವ್ಯಾಖ್ಯಾನಕಾರರು ಬರೀತಾರೆ. 2 ಬಾರಿ ಪಾಹಿ ಪಾಹಿ ಅಂತನ್ನುವ ಶಬ್ದದ ಅರ್ಥ ಏನು ಅಂತಂದ್ರೆ ಭಗವಂತ ಸದಾ ಕಾಲವೂ ಕೂಡ ನಮಗೆ ಅನುಗ್ರಹವನ್ನ ಮಾಡಬೇಕು ಅಂತಂದ್ರೆ ನಮ್ಮ ಭಕ್ತಿ ಹಾಗಿರಬೇಕು, ಪ್ರಾರ್ಥನೆ ಹಾಗಿರಬೇಕು. ಭಗವಂತ ಸದಾ ಕಾಲ ನನ್ನನ್ನು ರಕ್ಷಣೆ ಮಾಡು ಜಗನ್ನಾಥ ಅಂತ ಹೇಳುತ್ತಾರೆ. ಬ್ರಹ್ಮದೇವರಂತಾರೆ ಹೌದು, ನಾವಿಷ್ಟೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಭಗವಂತ ನಮ್ಮ ಪ್ರಾರ್ಥನೆಯನ್ನ ಮನಸ್ಸಬೇಕು. ಅವನ ಕೆಲಸವನ್ನ ಅವನು ಮಾಡ್ಕೊಳ್ಬೇಕು. ಏನು ಮಾಡ್ಬೇಕು ಅವನು? ಅದಕ್ಕೆ ಬ್ರಹ್ಮದೇವರಂದ್ರು ನೀನು ಜಗನ್ನಾಥ. ಜಗನ್ನಾಥ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಜಗತ್ತಿನ ಸ್ವಾಮಿ. ಜಗತ್ತಿನ ಸ್ವಾಮಿ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ ಇಡೀ ಜಗತ್ತಿನ ಇನ್ಚಾರ್ಜ್ ಯಾರ ಕೈಯಲ್ಲಿದೆ ಅಂತಂದ್ರೆ ಪರಮಾತ್ಮನ ಕೈಯಲ್ಲಿದೆ. ಆಗೋದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ನಮಗ್ ನೋಡಿ ದೇವರೇನ್ ಎಂಥ ಕೆಲಸ ಕೊಟ್ಟಿದ್ದಾನೆ ಅಂದ್ರೆ ನಾವು ಮಾಡುವ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾರೆ. ಯಾರು ಏನೋ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆಯ್ತು ಹೋಗು ಅಂತ ಬೈದ್ ಕಳಿಸ್ತಾರೆ. ಬಹಳ ಬೈಬೋದಷ್ಟೇ, ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಪರಮಾತ್ಮನಿಗೇನು ಅಂತಂದ್ರೆ ನಾನು ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೇನಾದ್ರೂ ಹೇಳಲಿಕ್ಕೆ ಹೋದ್ರೆ ಅವನ್ ಜಗನ್ನಾಥ ಅಂತಾನೆ ಆಗೋದಿಲ್ಲ. ಹೀಗಾಗಿ ನೀನು ಜಗನ್ನಾಥ. ಜಗತ್ತು ಇಷ್ಟು ಅಪಾರವಾಗಿದೆ. ಇಂಥ ಜಗತ್ತಿನಲ್ಲಿ ನೀನೇನು ಮಾಡ್ತಾ ಇದ್ದಿ ಅಂತಂದ್ರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲ ಕ್ರಿಯೆಗಳನ್ನ ಮಾಡ್ತಾ ಇದ್ದಿ. ಪ್ರತಿ ಜೀವರಾಶಿಗಳ ಎಲ್ಲ ಕ್ರಿಯೆಗಳು ಕೂಡ ಪರಮಾತ್ಮನ ಅಧೀನ. ಅವನು ಹೇಳ್ದ ಹಾಗೆ ನಡೀತಾ ಇದೆ. ಇಷ್ಟೆಲ್ಲ ಕೆಲಸಗಳ ಮಧ್ಯದಲ್ಲಿ ಒಬ್ಬ ಅಲ್ಪನಾದಂತಹ ನಾನು ಪ್ರಾರ್ಥನೆ ಮಾಡಿದ್ರೆ ಅದೇನು ನಿನಗೆ ದೊಡ್ಡ ಮಹತ್ವ ಅಲ್ಲ. ಬ್ರಹ್ಮದೇವರಂತಾರೆ ನಾವು ಮಾಡಿದ ಪ್ರಾರ್ಥನೆ ಅಂತೆಲ್ಲ ಇದೇನೋ ಬಹಳ ಅಂತ ನೀವು ತಿಳ್ಕೊಳ್ಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವನು ಜಗನ್ನಾಥ, ಜಗತ್ತನ್ನ ನೋಡ್ತಾ ಇರ್ತಾನೆ. ಜಗತ್ತಿನಲ್ಲಿ ಯಾರೋ ಒಬ್ಬ ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ಬಂದು ಭಗವಂತನನ್ನ ಪ್ರಾರ್ಥನೆ ಮಾಡಿದ ಅಂತಷ್ಟು ಮಾತ್ರಕ್ಕೆ ದೇವರು ನಮ್ಮ ಕಡೆಗೆ ತಿರುಗಿ ನೋಡ್ತಾನೆ ಅಂತ ತಿಳ್ಕೊಳ್ಬೇಡಿ. ಇಡೀ ಜಗತ್ತು ಅವನನ್ನ ಪ್ರಾರ್ಥನೆ ಮಾಡ್ತಾ ಇದೆ. ಅದಕ್ಕೋಸ್ಕರ ಏನು ಅಂದ್ರೆ ಪಾಹಿ ಪಾಹಿ, ಮತ್ತೆ ಮತ್ತೆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತೇ ಇರಬೇಕು. ಅಂದ್ರೆ ದೇವರ ಅನುಗ್ರಹ ಮಾಡ್ತಾನೆ. ಅಲ್ಲ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ದೇವರ ಅನುಗ್ರಹ ಮಾಡ್ತಾನೇನು? ಅದಕ್ಕೆ ಜಗನ್ನಾಥ ಅಂತ ಬ್ರಹ್ಮದೇವರು ಹೇಳುತ್ತಾರೆ. ಭಗವಂತ ನಮ್ಮನ್ನ ರಕ್ಷಣೆ ಮಾಡೇ ಮಾಡ್ತಾನೆ. ಯಾಕೆ ಅಂತಂದ್ರೆ ಅವನನ್ನ ಜಗನ್ನಾಥ ಅಂತ ಯಾಕೆ ಕರೆದತ್ತು ಅಂತಂದ್ರೆ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಅವನೇನು ಮಾಡಿದ್ದ ಅಂದ್ರೆ ಇಡೀ ಜೀವರಾಶಿಗಳನ್ನ ತನ್ನ ಉದರದಲ್ಲಿ ಹಾಕಿಕೊಂಡಿದ್ದಾನೆ. ಜಗನ್ನಾಥ ಅಂತಂದ್ರೆ ವಿಶ್ವಂಭರ. ಇಡೀ ಜೀವರಾಶಿಗಳನ್ನ ಹೊಟ್ಟೆಯಲ್ಲಿ ಇಟ್ಕೊಂಡವನು ಯಾರು ಅಂದ್ರೆ ಪರಮಾತ್ಮ. ಬ್ರಹ್ಮದೇವರಂತಾರೆ ನಮ್ಮನ್ನೆಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡಿದಿ ಅಂತಂದ ಮೇಲೆ ಈ ಹೊಟ್ಟೆಯಲ್ಲಿ ಇಟ್ಕೊಂಡಂತಹ ನಮ್ಮೆಲ್ಲರ ರಕ್ಷಣೆಯ ಜವಾಬ್ದಾರಿ ಯಾರದು ಅಂದ್ರೆ ಸ್ವಾಮಿ ನಿನ್ನದೇ ಜವಾಬ್ದಾರಿ. ನೀನು ನೋಡ್ಕೊಳ್ಬೇಕು. ತಾಯಿಯಾದವಳು
ಮಗ ಎಷ್ಟೇ ಅಪರಾಧಗಳನ್ನ ಮಾಡಿದರೂ ಅವನ ರಕ್ಷಣೆಯ ಜವಾಬ್ದಾರಿಗಳನ್ನ ಅವಳು ನೋಡ್ಕೊಳ್ತಾಳೆ. ಯಾಕೆ ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬಂದಿದ್ದಾನೆ, ಹೀಗಾಗಿ ಏನು ಅಂತಂದ್ರೆ ನಾನು ಅವನನ್ನ ರಕ್ಷಣೆ ಮಾಡಬೇಕಾದದ್ದು ತಾಯಿಯಾದ ನನ್ನ ಧರ್ಮ ಅಂತ ಅವಳು ಹೇಳ್ತಾಳೆ. ಬ್ರಹ್ಮದೇವರಂತಾರೆ, ನೀನು ನಮ್ಮನ್ನ ಹೊಟ್ಟೆಯಲ್ಲಿಟ್ಕೊಂಡಿದ್ದೀ, ವಿಶ್ವಂಭರನಾಗಿದ್ದೀ, ಜಗನ್ನಾಥನಾಗಿದ್ದೀ. ಹೀಗಾಗಿ ಜಗನ್ನಾಥ ಅಂತ ಆದ ಮೇಲೆ ನಮ್ಮ ರಕ್ಷಣೆಯ ಜವಾಬ್ದಾರಿ ಯಾರದು ಅಂದ್ರೆ ನಿನ್ನದೇ ಜವಾಬ್ದಾರಿ. ಮಹಾಭಾರತ ನಮಗೆ ಈ ಪ್ರಸಂಗವನ್ನ ತಿಳಿಸಿಕೊಡತ್ತೆ. ದ್ರೌಪದಿ ದೇವಿಯ ವಸ್ತ್ರಾಪಹರಣವನ್ನ ಮಾಡ್ತಾ ಇದ್ರು. ಆ ವಸ್ತ್ರಾಪಹರಣವನ್ನ ಮಾಡಬೇಕಾದರೆ ಅವತ್ತು ಬಂದು ರಕ್ಷಣೆ ಮಾಡಿತ್ತು ಯಾರು ಅಂತಂದ್ರೆ ಇದೇ ಪರಮಾತ್ಮ ಭಗವಂತ. ದ್ರೌಪದಿ ತನಗೆ ಕಷ್ಟ ಬಂದಾಗ ಯಾರನ್ನ ಪ್ರಾರ್ಥನೆ ಮಾಡದ್ದು? ತನ್ನ ಗಂಡಂದಿರಿದ್ರು, ಭೀಷ್ಮ, ದ್ರೋಣ, ಮಹಾಮಹಾ ಪರಾಕ್ರಮಶಾಲಿಗಳು ಎಲ್ಲರೂ ಕೂಡ ಆ ಸಭೆಯಲ್ಲಿದ್ದಾರೆ. ಎಲ್ಲರೂ ತಮಾಷೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅವಳು ಪ್ರಾರ್ಥನೆ ಮಾಡಿತ್ತು, ಪಾಹಿ ಪಾಹಿ ಜಗನ್ನಾಥ. ಸ್ವಾಮಿ, ನನ್ನ ರಕ್ಷಣೆಯ ಜವಾಬ್ದಾರಿ ನಿನ್ನ ಕೈಯಲ್ಲಿದೆ, ನೀನೇ ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಅನನ್ಯ ಭಕ್ತಿಯಿಂದ ದ್ರೌಪದಿ ಪ್ರಾರ್ಥನೆ ಮಾಡಿದಾಗ ತಕ್ಷಣವೇ ಪರಮಾತ್ಮ ಅನುಗ್ರಹವನ್ನ ಮಾಡಿದ ಅಂತ ಕಥೆಯನ್ನ ನಾವು ಕೇಳುತ್ತೇವೆ. ಹೀಗಾಗಿ ಕೃಪಯಾ ಭಕ್ತವತ್ಸಲ ಅನಾಥ ಅಹಂ ಅಧನ್ಯ ಅಂತ. ಯಾಕೆ ರಕ್ಷಣೆ ಮಾಡಬೇಕು ಅಂತಂದ್ರೆ ಬ್ರಹ್ಮದೇವರ ಒಂದು 3-4 ಅಂಶಗಳನ್ನ ಹೇಳ್ತಾರೆ. ಅಧನ್ಯ ಅಂತ ಶಬ್ದವನ್ನ ಇಡ್ತಾರೆ. ಅಧನ್ಯ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ನಾನು ಧನ್ಯನಲ್ಲ ಅಂತ ಅರ್ಥ. ಧನ್ಯ ಅನ್ನೋ ಶಬ್ದಕ್ಕೆ ಒಂದು ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಸುಕೃತಿ ಪುಣ್ಯವಾನ್ ಧನ್ಯ ಇತ್ಯಮರಹ ಅಂತ ಬರೀತಾರೆ. ಧನ್ಯ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಪುಣ್ಯವಾನ್, ಪುಣ್ಯವಂತ ಅಂತ ಅರ್ಥ. ಬಹಳ ಒಳ್ಳೆಯ ಸ್ಥಿತಿಯಲ್ಲಿ ಇರುವವನು ಅಂತ ಅರ್ಥ. ಆದರೆ ಅಧನ್ಯ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲದೆ ಇರುವವನು ಅಂತ ಅರ್ಥ. ಬ್ರಹ್ಮದೇವರಂತಾರೆ, ನಮಗೆ ಒಳ್ಳೆಯದಾಗಿದೆ, ಚೆನ್ನಾಗಿದ್ದೇವೆ ಅಂತ ಕಣ್ ತೆಗೆದು ನೋಡೋಷ್ಟ್ರ ಮತ್ತಿನ್ನೇನೋ ಸಮಸ್ಯೆ ಹಾಕ್ಬಿಟ್ಕೊಂಡು, ಸಮಸ್ಯೆ ಹೋಯ್ತು ಅನ್ನೋಷ್ರೊಳಗೆ ಏನು ಅಂದ್ರೆ ಮತ್ತೊಂದು ಸಮಸ್ಯೆ ಬಂದಿರುತ್ತೆ. ಏಕಾದಶಿ ಮುಗೀತು, ಮುಂದೇನು ಅಂತ ಅನ್ನೋಷ್ರೊಳಗೆ ಗ್ರಹಣ ಬಂದು ಕೂತ್ಕೊಂಡ್ಬಿಟ್ಟು, ಆ ಗ್ರಹಣದಲ್ಲಿ ಏನ್ ಮಾಡ್ಬೇಕು, ಎಷ್ಟೊತ್ತಿಗೆ ಏನ್ ಮಾಡ್ಬೇಕು ಅನ್ನೋ ದೊಡ್ಡ ಟೆನ್ಷನ್. ಅದು ಮುಗಿಯೋಷ್ಟ್ರ ಮತ್ತೆ ಏಕಾದಶಿ ದ್ವಾದಶಿ. ಇದು ಹೇಗೆ ಅಂತಂದ್ರೆ ನಾವು ಮುಗಿಯೋದೇ ಇಲ್ಲ ಈ ಕಥೆಗಳು. ಹೀಗಾಗಿ ಬ್ರಹ್ಮದೇವರಂತರು ಮನುಷ್ಯನಿಗೆ ಸಮಸ್ಯೆ ಏನು ಅಂತಾರೆ, ಮುಗಿಯೋದಿಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ. ಅಧನ್ಯ, ನಾವ್ಯಾವತ್ತಿಗೂ ಭಾಗ್ಯವಂತರು ಅಂತ ಅಲ್ವೇ ಅಲ್ಲ ಸ್ವಾಮಿ. ಯಾಕೆ ಅಂತಂದ್ರೆ ಮನುಷ್ಯನಿಗೆ ಅವನು ಮಾಡಿದ ಕರ್ಮಗಳೇನಿದೆ, ಈ ಕರ್ಮಗಳೇನು ಅಂತಾರೆ ಒಂದೊಂದು ಥರದ ಕರ್ಮಗಳು ಒಂದೊಂದು ಸಮಯದಲ್ಲಿ ಒಂದೊಂದು ಥರದ ಸಮಸ್ಯೆಗಳು ಬರ್ತೇ ಇರತ್ತೆ. ಹೀಗಾಗಿ ಪಾಹಿ ಪಾಹಿ ಜಗನ್ನಾಥ, ಸ್ವಾಮಿ ಸದಾಕಾಲ ಏನು ಅಂದ್ರೆ ನನ್ನನ್ನ ನೀನು ರಕ್ಷಣೆಯನ್ನ ಮಾಡಬೇಕು ಅಂತ. ವಿಭೀಷಣ ಲಂಕೆಯನ್ನ ಬಿಟ್ಟು ಹೊರಗೆ ಬಂದ. ಯಾಕೆ ಬಂದ ಅಂತಂದ್ರೆ ಲಂಕೆಯನ್ನ ಬಿಟ್ಟು ಹೊರಗೆ ಬಂದು ರಾಮಚಂದ್ರನ ಪಾದಕ್ಕೆ ಬಿದ್ದು ಪ್ರಾರ್ಥನೆಯನ್ನ ಮಾಡ್ತಾನೆ. ಅಧನ್ಯ ಅಂತ ಅವನು ಅದೇ ಶಬ್ದವನ್ನ ಇಡ್ತಾನೆ. ನಾನು ಧನ್ಯ ಅಲ್ಲಪ್ಪ, ನನಗೆ ಒಳ್ಳೆ ಅನುಕೂಲತೆ ಇಲ್ಲ. ನನ್ನ ಅಣ್ಣ ಏನಿದ್ದಾನೆ ಅವನ್ ಲಂಕಾಧಿಪತಿ, ಹೌದು ಇಲ್ಲ ಅಂತಲ್ಲ, ಆದ್ರೆ ಅವನ್ ನನ್ನ ದೃಷ್ಟಿಯಲ್ಲೇನು ಅಂತಂದ್ರೆ ಅವನ ದೃಷ್ಟಿಯಲ್ಲಿ ನಾನು ಶತ್ರು, ನನ್ನ ದೃಷ್ಟಿಯಲ್ಲಿ ಅವನು ಶತ್ರು. ಕಪಿಗಳೆಲ್ಲ ಕೇಳಿದ್ರು, ಏನೋ ನಿಮ್ಮ ಅಣ್ಣನೇ ದೊಡ್ಡ ಲಂಕಾಧಿಪತಿ ರಾವಣ, 10 ತಲೆ ಇರುವವನು, ನೀನ್ ಯಾಕೆ ಇಲ್ಲಿ ಬಂದಿ? ವಿಭೀಷಣ ಹೇಳ್ದ, ಆ ಧನ್ಯ ಅಂತ ಹೇಳ್ದ, ನಾನು ಧನ್ಯನಲ್ಲ, ನನಗೂ ಯಾವ ತರದ ಅನುಕೂಲತೆ ಇಲ್ಲ. ಹಾಗಾದ್ರೆ ನಿನಗೇನಾಗಬೇಕು? ನನಗೂ ಕೂಡ ಪಾಹಿ ಪಾಹಿ ಜಗನ್ನಾಥ, ರಾಮಚಂದ್ರ ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ರಾಮಚಂದ್ರನ ಪಾದವನ್ನ ಹಿಡ್ಕೊಂಡು ಗಟ್ಟಿಯಾಗಿ ವಿಭೀಷಣ ರಾಮಚಂದ್ರನ ಪಾದಕ್ಕೆ ಬಿತ್ತ. ಬ್ರಹ್ಮದೇವರಂತಾರೆ, ವಿಭೀಷಣನೂ ನಿನ್ನ ಪಾದಕ್ಕೆ ಬಿತ್ತವನು. ಯಾವ ದ್ರೌಪದಿ ನಿನ್ನನ್ನೇ ಮರು ಹೊಕ್ಕಿದವಳು, ಎಲ್ಲ ಭಕ್ತರು ನಿನ್ನನ್ನೇ ಸದಾ ಕಾಲ ಸ್ಮರಣೆ ಮಾಡ್ತಾರೆ. ಹೀಗಾಗಿ ಅನಂತ ಜೀವರಾಶಿಗಳು ನಾವೆಲ್ಲ ಅಧನ್ಯ, ಹೀಗಾಗಿ ನೀನು ರಕ್ಷಣೆ ಮಾಡುವುದು. ಹಾಗಾದ್ರೆ ನಾವೆಲ್ಲ ಅಧನ್ಯರಾದರೆ ಪರಮಾತ್ಮ ಏನು ಅಂತ, ಪರಮಾತ್ಮನ ನೀನ್ ಕರೀತಾರೆ ಅಂದ್ರೆ ಧನ್ಯ ಅಂತ ಕರೀತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಇದರ ಬಗ್ಗೆ ಒಂದು ವಿಚಾರವನ್ನ ಹೇಳ್ತಾರೆ. ನಾರದರು ಒಂದು ಬಾರಿ ಏನಾಯಿತು ಅಂತಂದ್ರೆ, ಕೃಷ್ಣ ರೇವತ ಪರ್ವತದ ಮೇಲೆ ಎಲ್ಲ ರಾಜರು ಕೃಷ್ಣನನ್ನ ದರ್ಶನವನ್ನ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ಸೇರ್ತಾರೆ.
ಕೃಷ್ಣ ಅವನು ಎಲ್ಲರ ಸಭೆಯ ಮಧ್ಯದಲ್ಲಿ ಕೂತ್ಕೊಂಡಿದ್ದಾನೆ. ದೇವಲೋಕದಿಂದ ನಾರದರು ಕೆಳಗಿಳಿದು ಬರ್ತಾರ. ಆಶ್ಚರ್ಯೋಸಿ ಧನ್ಯೋಸಿ ಅಂತ ನಾರದರು ಕೃಷ್ಣನನ್ನ ಸ್ತೋತ್ರವನ್ನ ಮಾಡ್ತಾರ. ಕೃಷ್ಣ ಹೇಳ್ತಾನೆ ದಕ್ಷಿಣಾ ಸಹ ಧನ್ಯ ಅಂತ, ದಕ್ಷಿಣಾ ಸಹ ಅಂತ ಹೇಳ್ತಾನೆ. ಆಶ್ಚರ್ಯ ಆಗ್ಬಿಡತ್ತಂತ ಅಲ್ಲಿದ್ದವ್ರಿಗೆಲ್ಲ. ಏನಿದು, ಏನ್ ಲ್ಯಾಂಗ್ವೇಜ್ ಮಾತನಾಡ್ತಾ ಇದ್ದೀನಿ? ನಾರದರು ದೇವಲೋಕದಿಂದ ಬಂದಿದ್ದಾರೆ, ಅವ್ರು ಏನೋ ಹೇಳ್ತಾರೆ, ಕೃಷ್ಣ ಏನೋ ಹೇಳ್ತಾ ಇದ್ದಾನೆ, ಏನಿತು ನನಗೆ ಅರ್ಥನೇ ಆಗ್ತಾ ಇಲ್ಲ. ಅವರೆಲ್ಲ ಕೇಳ್ತಾರಂತ, ಏನಿತು ನಮಗ್ ಸ್ವಲ್ಪ ಅರ್ಥವನ್ನ ಮಾಡಿಸಬೇಕು ಅಂತ. ಅವಾಗ ನಾರದರಿಗೆ ಕೃಷ್ಣನೇ ಹೇಳ್ತಾನಂತ, ಅದೇನು ಆಶ್ಚರ್ಯೋಸಿ ಧನ್ಯೋಸಿ ಅಂದ್ರೆ ಏನು ಅಂತ ಸ್ವಲ್ಪ ವಿವರಣೆ ಮಾಡಿ ಹೇಳಿ. ಅವಾಗ ಆ ನಾರದರು ಹೇಳ್ತಾರಂತೆ, ಕೂರ್ಮೋತುಷ್ಟೋ ವಿಷ್ಣುಪತ್ಯಾಂ ಮಯೋಕ್ತ ಸ್ವಮುತ್ತಮೋ ನಾಸ್ತಿ ಸಮಸ್ತವೇತಿ ಅಂತ. ನಾರದರು ಒಂದು ಬಾರಿ ಏನು ಅಂತಂದ್ರೆ ಗಂಗೆಯಲ್ಲಿ ಮುಳುಗ ಹಾಕ್ತಾ ಇದ್ರಂತೆ. ಗಂಗೆಯಲ್ಲಿ ಮುಳುಗಿ ಮೇಲೆ ಎತ್ತಿದ್ದಾರಂತೆ. ಎತ್ತಾಗ ಏನು ಅಂದ್ರೆ ಅಲ್ಲಿ ದೊಡ್ಡ ಕೂರ್ಮವನ್ನ ನೋಡ್ತಾರ, ಆಮೆಯನ್ನ ನೋಡ್ತಾರ. ಆಮೆಯನ್ನ ನೋಡ್ಬಿಟ್ಟು ನಾರದರು ಅಂತಾರತ್ತೆ, ಎಂಥ ಭಾಗ್ಯಶಾಲಿ ನೀನು. ಯಾಕೆ ಆಮೆ ಕೇಳತ್ತಂತ, ಯಾಕೆ ಏನಾಯ್ತು? ಅಲ್ರಿ, ನಿಮ್ಮನ್ನ ಎಲ್ಲಾ ನಾರದರು ಅಂತ ನಮಸ್ಕಾರವನ್ನು ಮಾಡ್ತೀರಿ, ನೀವೇ ನೋಡಿದ್ರೆ ನನಗೆ ನೀವು ಭಾರಿ ಧನ್ಯ ಅಂತ ಹೇಳ್ತೀರಲ್ಲ ಅಂತ. ಅಲ್ಲಪ್ಪ, ಯಾವಾಗ್ಲೂ ಗಂಗಾ ನದಿಯಲ್ಲೇ ಇರ್ತಿಯಲ್ಲ, ಗಂಗೆಯ ಸ್ಮರಣೆ ಮಾಡಿದರೆ ಸಾಕು ಪಾಪ ಪರಿಹಾರ ಆಗತ್ತೆ. ಗಂಗೆಯ ಸ್ನಾನ ಅಂತ ಅನ್ನೋದೇ ನಮ್ಮ ಜೀವನದಲ್ಲಿ ಅಪರೂಪ. ಅದು ಅಂಥದ್ದು ನೀನು ಗಂಗೆಯಲ್ಲೇ ಸದಾ ಕಾಲ ಮುಳುಗಿ ಮುಳುಗಿ ಅದರೊಳಗೆ ಬಿದ್ದಿರ್ತೀಯ, ನೀನು ಧನ್ಯ. ಆಮೆ ಹೇಳ್ತಂತೆ, ನಾನು ಧನ್ಯ ಅಲ್ಲ, ಗಂಗೆ ಧನ್ಯಳು. ಯಾಕೆ ಅಂತಂದ್ರೆ ನನಗಿಂತಲೂ ಉತ್ತಮಳು ಯಾರು ಅಂದ್ರೆ ಗಂಗೆ, ಅವಳು ಧನ್ಯ. ಯಾಕಂದ್ರೆ ಅವಳಿಗೆ ಅಂಥ ಒಂದು ಅಂಶ ಇದೆಯಲ್ಲ, ಗಂಗೆಯ ಸ್ಮರಣೆ ಮಾಡಿದರೆ ಪುಣ್ಯ ಪುಣ್ಯ ಬರುತ್ತೆ ಅಂತ ಹೇಳ್ತಾಳೆ. ಈಗ ಗಂಗೆ ಧನ್ಯ ಅಂತ ಆಮೆ ಹೇಳ್ತಂತೆ. ಗಂಗೆಯನ್ನ ಕೇಳಿದ್ದು ಇಲ್ಲ, ವರುಣ ಧನ್ಯ. ಯಾಕಂದ್ರೆ ಯಾವುದೇ ನದಿಗಳು, ಇಷ್ಟೆಲ್ಲ ತೀರ್ಥಗಳು, ಒಂದು ಗಂಗೆಗೆ ಇಷ್ಟು ಮಹತ್ವ ಇದೆ. ಎಲ್ಲಾ ತೀರ್ಥಗಳು ಹೋಗಿ ಸೇರೋದು ಎಲ್ಲಿ ಅಂತಂದ್ರೆ ಸಮುದ್ರಕ್ಕೆ. ಹೀಗಾಗಿ ಸಮುದ್ರ ಧನ್ಯ ಅಂತ ಅವ್ರು ಹೇಳಿದ್ರು. ನಾರದರು ಹೋಗಿ ವರುಣನನ್ನ ಕೇಳಿದ್ರ, ಯಾರು ಧನ್ಯಪ್ಪ ಅಂತ ಕೇಳ. ನೀನ್ ಧನ್ಯ ಅಂತಲ್ಲ. ನಾನು ಧನ್ಯ ಅಲ್ಲ ರೀ. ಯಾರು ಹೇಳಿದ್ರು ನಿಮಗೆ? ಧನ್ಯ ಯಾರು ಅಂತ ಅಂದ್ರೆ ಭೂಮಿ ಅಂತ ಅನ್ನೋದಿದೆಯಲ್ಲ, ಈ ಸಮುದ್ರ ಇದೆಯಲ್ಲ, ಈ ಸಮುದ್ರವನ್ನ ಹಿಡಿದುಕೊಂಡದ್ದು ಭೂಮಿ, ಅದು ಧನ್ಯ ಅಂತ. ಭೂದೇವಿಯನ್ನ ಹೋಗಿ ಕೇಳಿದ್ರೆ ಅವಳು ಹೇಳತ್ತು, ನಾನಲ್ಲ, ಉಮಾದೇವಿ ಪಾರ್ವತೀ ದೇವಿ ಧನ್ಯಳು. ಅವಳನ್ನು ಹೋಗಿ ಕೇಳಿದ್ರತ್ತೆ ನಾರದ್ರು, ನಾನೂ ಅಲ್ಲ, ಇನ್ಯಾರು, ನನ್ನ ಕಂಡ ಮಹರುದ್ರ ದೇವರಿದ್ದಾರಲ್ಲ ಅವರು ಪರಮ ಧನ್ಯರು. ಅವ್ರನ್ನ ಹೋಗಿ ಕೇಳದ್ರತ್ತೆ ವಾಯುದೇವರು, ಗರುಡರು, ಶೇಷದೇವರು, ಅವರಿಬ್ಬರು ಧನ್ಯ. ಅವರನ್ನು ಹೋಗಿ ಕೇಳಿದ್ರೆ ವಾಯುದೇವರು ಬ್ರಹ್ಮದೇವರನ್ನ ಹೋಗಿ ಹೇಳ್ತಾರಂತೆ. ಅವರನ್ನು ಹೋಗಿ ಕೇಳಿದ್ರೆ ಮಹಾಲಕ್ಷ್ಮೀ ದೇವಿಯನ್ನ ಕೇಳ್ತಾರಂತೆ. ಮಹಾಲಕ್ಷ್ಮೀ ದೇವಿಯನ್ನ ಹೋಗಿ ಹೇಳಿದ್ರೆ ಮಹಾಲಕ್ಷ್ಮೀ ದೇವಿ ಹೇಳ್ತಾಳತ್ತೆ, ನನಗಿಷ್ಟು ಅಸ್ತಿತ್ವ ಇರೋದೇ ಯಾರಿಂದ ಅಂತಾರೆ ಪರಮಾತ್ಮನಿಂದ ಇರೋದು. ನಾನು ಭಗವಂತನ ತೊಡೆ ಮೇಲೆ ಕೂತ್ಕೊಂಡಿರುತ್ತೆ. ಹೀಗಾಗಿ ಭಗವಂತನ ತೊಡೆಯ ಮೇಲೆ ಕೂತ್ಕೊಂಡಾಗ ನನ್ನನ್ನು ಎಲ್ಲರೂ ಹೇಗ್ ಕರೀತಾರೆ ಅಂತಂದ್ರೆ ಕೇವಲ ಮಹಾಲಕ್ಷ್ಮಿ ಅಂತ ಯಾರು ಕರೆಯೋದಿಲ್ಲ, ಲಕ್ಷ್ಮೀ ನಾರಾಯಣ ಅಂತಾನೆ ಕರೀತಾರೆ. ಹೀಗಾಗಿ ನನ್ನ ಹೆಸರನ್ನ ಪರಮಾತ್ಮನ ಜೊತೆಗೇನೇ ಕರೆಯೋದು. ಹೀಗಾಗಿ ನಾನು ಧನ್ಯಳಲ್ಲ, ಮತ್ತಿನ್ಯಾರು ಧನ್ಯರು ಅಂತಂದ್ರೆ ಪರಮಾತ್ಮ ಧನ್ಯ. ಹೀಗಾಗಿ ನಾರದರು ಅಲ್ಲಿ ಕೃಷ್ಣನ ಹತ್ರಕ್ಕೆ ಬರ್ತಾರಂತೆ. ಬಂದು ನೋಡಿದಾಗ, ಸ್ವಾಮಿ ನೀನು ಪರಮ ಧನ್ಯ, ನೀನು ಯಾವತ್ತಿಗೂ ಧನ್ಯವಾಗಿದೆ, ಪುಣ್ಯವಂತ ನೀನು. ಯಾವ ಅಂದ್ರೆ ಇಷ್ಟು ಕಥೆ ಯಾಕೆ ಹೇಳಿತ್ತು ಅಂತಾರೆ, ಯಾರಿಗೂ ಸಮಸ್ಯೆ ಇಲ್ಲ ಅಂತಂದ್ರೆ ಅದು ಯಾರಿಗೆ ಅಂತಾರೆ ಪರಮಾತ್ಮನಿಗೊಬ್ಬರಿಗೆ. ಇನ್ನೆಲ್ಲರೂ ಅಸ್ವತಂತ್ರರು. ಭಗವಂತ ಹೇಳಿದಂತೆ ಆಮೆ ಹೇಳ್ತು, ನನಗೆ ಸಮಸ್ಯೆ ಆದ್ರೆ ನಾನು ಎಲ್ಲಿ ಬರಬೇಕು ಅಂದ್ರೆ ಗಂಗೆಗೆ ಬರಬೇಕು. ಗಂಗೆ ಹೇಳುತ್ತೋ ನನಗೆ ಸಮಸ್ಯೆ ಆಯ್ತು ಅಂದ್ರೆ ಸಮುದ್ರಕ್ಕೆ ಕೇಳಬೇಕು. ಹೀಗೆ ಕೊನೆಗೆ ಹೋಗಿ ಮಹಾಲಕ್ಷ್ಮೀ ದೇವಿ ಹೇಳುತ್ತು, ನನಗೊಂದು ಅಸ್ತಿತ್ವ ಬರಬೇಕು ಅಂದ್ರೆ ಅದಕ್ಕೆ ಪರಮಾತ್ಮ ಬೇಕೇ ಬೇಕು. ಭಗವಂತ ಇಲ್ಲ ಆದ್ರೆ ನನಗೇನೂ ಇಲ್ಲ. ಹೀಗಾಗಿ ಬ್ರಹ್ಮದೇವರು ಹೇಳ್ತಾರೆ, ಅನಾಥೋಹಂ ಅಧನ್ಯೋಹಂ ಅಂತ. ಸ್ವಾಮಿ ನೀನು ಪರಮ ಧನ್ಯ ನೀನು. ಹೀಗಾಗಿ ಪರಮಧನ್ಯರಾದಂತಹ ನೀನು ಅಧನ್ಯರಾದಂತಹ ನಮ್ಮನ್ನ ಸದಾ ಕಾಲ ನೀನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಬ್ರಹ್ಮದೇವರು ಇಲ್ಲಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ಮುಂದೆ ಮನುಷ್ಯನ ಪಾಪಗಳ ಬಗ್ಗೆ ವಿಚಾರವನ್ನ ಹೇಳ್ತಾರೆ. ಅದನ್ನ ನಾಳೆ ದಿವಸ ಹೇಳಿ. ಶ್ರೀಕೃಷ್ಣ.